जय राधा माधव कुंज बिहारी जय राधा माधव कुंज बिहारी जय राधा माधव कुंज बिहारी गोपी जन वल्लभ गिरिवरधारी जय गोपी जन वल्लभ गिरिवरधारी यशोदानंदना व्रज जन रंजना यशोदानंदना व्रज जन रंजना यमुना तीर वनचारी यमुना तीर वनचारी जय राधा माधव कुंज बिहारी हरे कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे हरे कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम राम हरे 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 कृष्णा कृष्ण कृष्ण हरे 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 राम 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 हरे 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 कृष्णा कृष्ण
Hare Krishna 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 Hare Hare, Hare Ram 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 Hare Hare. Hare Krishna 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 Hare Hare, Hare Ram 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 Hare Hare. श्री हरिनाम संकीर्तन की जय, श्री प्रभुपाद की जय। निताय गौर प्रेमानंदी हरि हरि बोल। ओम अज्ञानतिमिरन्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकम्। वन्देऽहं श्रीगुरोः श्रीयुतापदकमलं श्रीगुरून् वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश्च। नमो ॐ विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सारस्वते देवे गौरवाणि प्रचारिणे निर्विशेषशून्यवादी पाश्चात्यदेशतारिणे। नमो महावदान्याय कृष्णप्रेमप्रदायते कृष्णाय कृष्णचैतन्य नाम्ने गौरत्विषे नमः। हे कृष्णकरुणा सिन्धो दीनबन्धो जगत्पते गोपेशा गोपिका कान्ता राधाकान्ता नमोऽस्तुते। तप्तकाञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्ण 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 हरे हरे, हरे राम 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 हरे हरे। मुखं करोति वाचालं पंगुं लङ्घयते किरमित्पादं दीनतानं प्रमाणगमादपं श्री चैतन्य ईश्वरं। हरे कृष्ण। ಎಲ್ಲರಿಗೂ ಆದರದ ಸ್ವಾಗತ। ಕಡೆ ಜನವರಿ ಹೊಸ ವರ್ಷದಿಂದ ಶುರು ಮಾಡಿದ್ದಲ್ವ? ಸೊ ಇವಾಗ ಸುಮಾರು ಇದು 6ನೇ ಕ್ಲಾಸ್ ಇರಬೇಕು. ಮೊದಲನೇ ಅಧ್ಯಾಯದ 2ನೇ ಭಾಗ ನಾವೀಗ ಚರ್ಚೆ ಮಾಡ್ತಾ ಇರೋದು. ಮೊದಲಿಗೆ ಸೈನ್ಯ ನಿರೀಕ್ಷಣಾ ಯೋಗ ಅಂತ ಹೇಳ್ತೀವಿ. ಅದರಲ್ಲಿ ನಾವು ನೋಡಿದ ಹಾಗೆ ಉಭಯ ಸೈನ್ಯಗಳಲ್ಲಿದ್ದಂತಹ ಅತಿರಥ ಮಹಾರಥರ ಒಂದು ಪರಿಚಯ, ಅವರ ಮನಸ್ಸಿನಲ್ಲಿ ಆಗ್ತಾ ಇದ್ದಂತಹ ಆಲೋಚನೆಗಳ ಬಗ್ಗೆ ಪ್ರಸ್ತಾವನೆ. ಅರ್ಜುನ ಯಾವ ಥರ ಯೋಚನೆ ಮಾಡ್ತಾ ಇದ್ದ, ಭೀಷ್ಮದೇವರು ಯಾವ ಥರ ಯೋಚನೆ ಮಾಡ್ತಾಯಿದ್ರು, ದ್ರೋಣಾಚಾರ್ಯ ಯಾವ ಥರ ಯೋಚನೆ ಮಾಡ್ತಾಯಿದ್ರು, ಕೃಷ್ಣ, ಅರ್ಜುನ. ಸೊ ಈ ರೀತಿಯಾಗಿ ಅದನ್ನೆಲ್ಲ ನೋಡಿದ್ವಿ. ಹಾಗೂ 2 ಸೇನೆಗಳ ಮಧ್ಯೆ ನನ್ನ ರಥವನ್ನು ತಂದು ನಿಲ್ಲಿಸಪ್ಪ ಅಂತ ಪಾರ್ಥ ಸಾರಥಿ ಕೃಷ್ಣನನ್ನು ಕೇಳಿಕೊಂಡಾಗ ಕೃಷ್ಣ ಆಯಿತು ಅಂತ ಕರೆಕ್ಟಾಗಿ ಎಲ್ಲೋ ಹೋಗಿ ನಿಲ್ಲಿಸಲಿಲ್ಲ. ಕರೆಕ್ಟಾಗಿ ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು ಇವರಿಬ್ಬರ ಮಧ್ಯೆನೇ ಕರೆಕ್ಟಾಗಿ, ಅಂದರೆ ಅವರಿಬ್ಬರು ಕಾಣೋ ಥರನೇ ಬಂದು ರಥನ ಕೃಷ್ಣ ನಿಲ್ಲಿಸ್ತಾನೆ. ಯಾಕೆ ಈ ಥರ ಮಾಡ್ತಾನೆ ಕೃಷ್ಣ ಅಂತಂದರೆ, ಅರ್ಜುನನ ಮನಸ್ಸಿನಲ್ಲಿ ಏನು ಆಗ್ತಾ ಇದೆ ಅನ್ನೋದು ಕೃಷ್ಣಂಗೆ ಗೊತ್ತು. ಕೃಷ್ಣ ಪರಮಾತ್ಮ ನಮ್ಮ ಹೃದಯದಲ್ಲಿ ನೆಲೆಸಿರ್ತಾನೆ, ಎಲ್ಲ ಹೃದಯದಲ್ಲೂ ನೆಲೆಸಿರ್ತಾನೆ. ಹೃದಯದಲ್ಲಿ ಏನು ಆಗ್ತಾ ಇದೆ ಅನ್ನೋದು ಭಗವಂತನಿಗೆ ಗೊತ್ತಿದೆ. ಅರ್ಜುನನಲ್ಲಿದ್ದಂತಹ ಆ ಸಂಶಯ, ಆ ದುಗುಡ ಅರ್ಜುನ ಹೇಳ್ಕೊಳ್ದೇನು ಕೃಷ್ಣಂಗೆ ಗೊತ್ತು. ಸರಿ, ಇವಾಗ ಅದನ್ನು ಪರಿಹಾರ ಮಾಡಬೇಕು ಅಂದರೆ ಅದು ಹೊರಗಡೆ ಬರಬೇಕು.
ಒಳಗಡೆನೇ ಇದ್ದರೆ ಪರಿಹಾರ ಆಗಲ್ಲ, ಅದನ್ನು ಹೊರಗಡೆ ತರಿಸೋಣ ಅಂದ್ಬಿಟ್ಟು ಕರೆಕ್ಟಾಗಿ ಅವರಿಬ್ಬರ ಮಧ್ಯ ನಿಲ್ಲಿಸ್ತಾನೆ. ಯಾಕೆಂದರೆ ಒಬ್ಬ ತಾತ, ಇನ್ನೊಬ್ಬ ಗುರು. ಸಾಮಾನ್ಯವಾಗಿ ಮೊಮ್ಮಕ್ಕಳಿಗೆ ತಾತಂದ್ರ ಮೇಲೆ ತುಂಬ ಪ್ರೀತಿ ಜಾಸ್ತಿ, ಹಾಗೂ ಗುರುಗಳು, ವಿದ್ಯೆ ಕಲಿಸ್ಕೊಟ್ಟ ಗುರುಗಳ ಮೇಲೆ ತುಂಬ ಗೌರವ. ಗುರುಗಳು ಏನಾದರೂ ಹೇಳಿದ್ದಾರೆ ನೋಡಿ, ಕೆಲವು ಸರಿ ಟೀಚರ್ಸು ಮಕ್ಕಳಿಗೆ ಏನಾದರೂ ತಪ್ಪು ಹೇಳ್ಕೊಟ್ಟಿದ್ದಾರೆ ಅಂತಲೇ ಇಟ್ಕೊಳ್ಳಿ, ಮನೆಗೆ ಬಂದಾಗ ಅವ್ರ ಮಕ್ಕಳು ಏನಾದರೂ ಅದನ್ನು ಮತ್ತೆ ನಮಗೆ ಒಪ್ಪಿಸಿದ್ರೆ ನಾವು ಹಿಂಗಲ್ಲಪ್ಪ ಹಿಂಗೆ ಅಂತ ಹೇಳಿದ್ರೆ ನೀನೇ ಹೇಳಕ್ಕಿದೆ, ನಮ್ಮ ಟೀಚರ್ ಹೇಳಿದ್ದು ಇದೇ ಸರಿ ಅಂತ ಹೇಳ್ತಾರೆ. ಟೀಚರ್ ಮೇಲೆ ಅವ್ರಿಗೆ ಗೌರವ ಇರುತ್ತೆ, ಹಾಗೂ ತಾತನ ಮೇಲೆ ಪ್ರೀತಿ ಇರುತ್ತೆ. ಸೊ ಕರೆಕ್ಟಾಗಿ ಅಲ್ಲಿ ತಂದು ನಿಲ್ಲಿಸಿದಾಗ ಅವನ ಕೆಲವು ಸರಿ ನಮ್ಮ ಜೀವನದಲ್ಲೂ ಆಗುತ್ತೆ. ಅದು ಏನದು ಅಂತಂದರೆ, ನಮಗೆ ಸಮಸ್ಯೆ ಇರುತ್ತೆ, ದುಗುಡ ಇರುತ್ತೆ, ದುಃಖ ಇರುತ್ತೆ, ಆದರೆ ನಾವು ತೋಡ್ಕೊಳ್ಳೋದಿಲ್ಲ, ಅದನ್ನು ಹೆಪ್ಪು ಕಟ್ಟಿಸ್ತೀವಿ ಒಳಗಡೆ. ಅದು ತುಂಬ ಹೆಪ್ಪು ಕಟ್ಟಿದಾಗ ಏನಾಗುತ್ತೆ ಅಂತಂದರೆ ನಮಗೆ ಜೀವನನೇ ಬೇಡ ಅನಿಸ್ಬಿಡುತ್ತೆ. ಭಾವನೆಗಳು ಸಿಕ್ಕಾಕೊಂಡು ಬಿಟ್ಟಿರ್ತವೆ. ಹೇಗೆ ನಿಮಗೆ ಕೆಲವು ಸರಿ ದಾರ ಇದ್ದರೆ ಅಥವಾ ಜನವಾರ ಇದ್ದರೆ ಅದು ಸಿಕ್ಕಾಕೊಂಡಾಗ ಬಿಡಿಸೋದು ತುಂಬ ಕಷ್ಟ ನಿಮಗೆ ಅಲ್ವಾ, ಸಿಕ್ಕಾಕೊಂಡಿರುತ್ತೆ. ಆ ಥರ ನಮ್ಮ ಭಾವನೆಗಳು ಬೇರೆ 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 ಸಂಘರ್ಷ ಸಿಕ್ಕಾಕೊಂಡು ಜೀವನ ಬೇಸತ್ತು ಆ ಸ್ಟೇಜಿಗೆ ಬಂದುಬಿಟ್ಟಿರ್ತೀವಿ, ಅದೆಲ್ಲ ಒಳಗಡೆ ಆಗ್ತಾ ಇರುತ್ತೆ. ಸೊ ಅದನ್ನು ಹೊರಗಡೆ ತರಿಸ್ಬೇಕು. ಯಾಕಂದರೆ ಹೊರಗಡೆ ಅದನ್ನು ತೋಡ್ಕೊಂಡಾಗ ಅದ್ರ ಪರಿಹಾರ ಸಿಗುತ್ತೆ. ಒಳಗಡೆ ಹೆಪ್ಪು ಕಟ್ಟಿಸ್ಕೊಂಡಿರುವಂಥ ಭಾವನೆಯಿಂದ ನಮಗೇನು ಪರಿಹಾರ ಸಿಗೋದಿಲ್ಲ, ಏನೋ ತೊಂದರೆ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಆ ಒಂದು ಉದ್ದೇಶದಿಂದ ಒಳ್ಳೆ ಸರ್ಜನ್ ಕೃಷ್ಣ. ಅವನು ಸರಿ ಅಂದ್ಬಿಟ್ಟು ಅವನು ಮನಃಶಾಸ್ತ್ರಜ್ಞ, ಮನೋವೈದ್ಯರಲ್ಲಿ ಆದಿ ಕೃಷ್ಣ. ಗೀತೆಯ ಒಂದು ಮನಃಶಾಸ್ತ್ರ ಕರೆಕ್ಟಾಗಿ ಅಲ್ಲಿ ತಂದು ನಿಲ್ಲಿಸಿದಾಗ ಅವನು ಏನು ಭಾವನೆ ಒಳಗಡೆ ಇತ್ತೋ ಅದು ಹರಿಲಿಕ್ಕೆ ಶುರು ಆಗುತ್ತೆ ಹೊರಗಡೆ. ಅರ್ಜುನ ಕೊಡುವಂಥ ಕಾರಣಗಳು, ನಾನು ಯಾಕೆ ಯುದ್ಧ ಮಾಡೋದಿಲ್ಲ ಅನ್ನೋದು ನಾವು ಇಂಟ್ರೋಸ್ಪೆಕ್ಟ್ ಮಾಡಿಕೊಂಡಾಗ, ನಮಗೆ ನಾವೇ ಪ್ರಶ್ನೆ ಹಾಕ್ಕೊಂಡಾಗ ಗೊತ್ತಾಗುತ್ತೆ ನಮಗೂ ಜೀವನದಲ್ಲಿ ಇದೆಲ್ಲ ನಿಜವಾದ ತೊಡಕುಗಳು. ಅವನು ಏನು ಭಾವನೆ ಫೀಲ್ ಮಾಡ್ತಾ ಇದ್ದಾನೆ ಅದು ಅವನ ಆಲಸ್ಯಕ್ಕೆ ಅವನು ಕೊಡ್ತಾ ಇರುವಂತಹ ನೆಪ ಅಲ್ಲ. ಸಾಮಾನ್ಯವಾಗಿ ಯಾರಾದರೂ ಈ ಥರ ನಮಗೆ ಹೇಳಿದರೆ, ನಮ್ಮ ಮಕ್ಕಳು ಯಾರಾದರೂ ಬಂದು ನನಗೆ ಈ ಥರ ಸಮಸ್ಯೆ ಆಗ್ತಿದ್ರೆ, ಸೋಮಾರಿ ನೀನು ಕಾರಣ ಹೇಳ್ತಾ ಇದೀಯ ಅಷ್ಟೇ ಹೋಗಿ ಅಂದ್ಬಿಡ್ತೀವಿ. ನಾವು ಅದನ್ನು ಆಳವಾಗಿ ನೋಡಬೇಕು. ಏನೋ ಹೇಳ್ತಾ ಇದ್ದಾರೆ ಅಂತಂದರೆ ಅವರಲ್ಲಿ ನಿಜವಾಗ್ಲೂ ಆ ಸಮಸ್ಯೆ ಎದುರಿಸ್ತಾ ಇದ್ದಾರೆ. ನಮಗದು ಸಣ್ಣ ಸಮಸ್ಯೆ ಇರಬಹುದು, ಆದರೆ ಅವರ ಲೆವೆಲಲ್ಲಿ ಅದೇ ದೊಡ್ಡ ಸಮಸ್ಯೆ ಆಗಿರುತ್ತೆ. ನಾವು ಅವರ ಲೆವೆಲ್ಗೆ ಹೋಗಿ ಯೋಚನೆ ಮಾಡಬೇಕು. ನಾವು ಪರಿಹಾರ ಕೊಡಬೇಕಾದ್ರೆ ಅವರು ಅದನ್ನು ಪರಿಹಾರನ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋಕ್ಕೆ ಸೂಕ್ತವಾಗಿರಬೇಕು, ಅಂತಹ ಪರಿಹಾರ ಕೊಡಬೇಕು. ಅವರ ಲೆವೆಲ್ಗೆ ಹೋಗಿ ಯೋಚನೆ ಮಾಡಿ ಪರಿಹಾರ ಕೊಡಬೇಕು. ಸೊ ಅದೇ ರೀತಿ ಇವತ್ತು ನಾವು ಈ ಅಧ್ಯಾಯದಲ್ಲಿ ಏನು ನೋಡ್ತಾ ಇದ್ದೀವಿ ಅಂತಂದರೆ, ಕೃಷ್ಣ ಏನು ನಮಗೆ ಗೀತೆಯಲ್ಲಿ ಉಪದೇಶ ಮಾಡ್ತಾ ಇಲ್ಲ. ಮೊದಲನೇ ಅಧ್ಯಾಯದಲ್ಲಿ ಏನು ನೋಡ್ತಾ ಇದ್ದೀವಿ ಅಂತಂದರೆ, ಅರ್ಜುನ ಅನುಭವಿಸ್ತಾ ಇದ್ದಂತಹ ಮೆಂಟಲ್ ಬ್ಲಾಕ್ ಏನಿದೆ ಅದನ್ನು ನಾವು ಮೊದಲನೇ ಅಧ್ಯಾಯದಲ್ಲಿ ನೋಡ್ತಾ ಇದ್ದೀವಿ. ನಮ್ಮ ಜೀವನದಲ್ಲಿ ನೋಡಿಕೊಂಡ್ರೆ ನಮಗೂ ಒಂದಲ್ಲ ಒಂದು ಸರಿ ಈ ಅವಸ್ಥೆಗಳು ನಮಗೆ ಕಾಡಿರುತ್ತೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತಿನ ಚರ್ಚೆಗೆ ಶುರು ಮಾಡೋಣ. ಇವತ್ತು ಎರಡನೇ ಕಾರಣ, ನಾನು ಯಾಕೆ ಯುದ್ಧ ಮಾಡಲ್ಲ ಅಂತ ಮೊದಲನೇ ಕಾರಣನ ಆಗಲೇ ಚರ್ಚೆ ಮಾಡಿದ್ದಾರೆ. ಮೊದಲನೇ ಕಾರಣ ಅವನಲ್ಲಿದ್ದಂತಹ ಅನುಕಂಪ. ಅವನಿಗೆ ಶತ್ರುಗಳು ಅಂತ ಅವನು ನೋಡ್ತಾ ಇರಲ್ಲ. ಶತ್ರುಗಳಾಗಿ ಅವರು ಪಾಂಡವರನ್ನ ನೋಡ್ತಾ ಇದ್ರು, ಆದರೆ ಪಾಂಡವರು ಅವರನ್ನ ಮಿತ್ರರಾಗಿ ಅಥವಾ ಬಂಧುಗಳಾಗಿ ನೋಡ್ತಾ ಇದ್ರು. ಅದನ್ನು ಸಹಜವಾಗಿ ಆ ಅನುಕಂಪದ ಅಲೆ ಇರುತ್ತೆ. ನಮ್ಮ ಜೀವನದಲ್ಲೂ ಅಷ್ಟೇ, ತುಂಬ ಹತ್ತಿರದವರು, ಸ್ನೇಹಿತರು ಯಾರಾದರೂ ನಮಗೆ ಸ್ವಲ್ಪ ದ್ರೋಹ ಮಾಡಿದ್ರೆ ನಮಗೆ ರೋಷನೂ ಬರ್ಬೋದು, ಕೆಲವು ಸರಿ ಅನುಕಂಪನೂ ಬರುತ್ತೆ. ಅಯ್ಯೋ ನಮ್ಮವರೇ ಅಲ್ವಾ, ಪರವಾಗಿಲ್ಲ, ಯಾಕೆ ಅವ್ರ ಮೇಲೆ ಕೋಪ ಮಾಡ್ಕೋಬೇಕು ಅನ್ನೋ ಭಾವನೆ ಬರುತ್ತೆ ಅಲ್ವಾ. ಅದು ಸಹಜ. ಎರಡನೇದು,
ಇವತ್ತಿನ ಶ್ಲೋಕದ ಮೂಲಕ ನಾವು ಚರ್ಚೆ ಮಾಡ್ತೀವಿ. ಶ್ಲೋಕ ಸಂಖ್ಯೆ 31ರಿಂದ 35. ಕಾರಣ, ಅರ್ಜುನ ಯಾಕೆ ಯುದ್ಧ ಮಾಡಲ್ಲ ಅನ್ನೋಕ್ಕೆ ಕಾರಣ, ಅವನ ಜೀವನದಲ್ಲಿ ಏನನ್ನ ಸುಖ ಅಂತ ಅರಸ್ತಾ ಇದ್ದ ಆ ಸುಖವೆಲ್ಲ ಆರಿ ಹೋಗುತ್ತೆ ಯುದ್ಧ ಮಾಡಿದ್ರೆ. ಆ ಸುಖವೆಲ್ಲ ನಷ್ಟ ಆಗುತ್ತೆ. ಸೊ ನಮ್ಮ ಜೀವನದಲ್ಲೂ ನಾವು ಏನೋ ಸುಖ ಅಂತ ನಂಬಿ ಏನನ್ನೋ ಮಾಡ್ತಾ ಇರ್ತೀವಿ. ಆದರೆ ಜೀವನದ ಪರಿಸ್ಥಿತಿಗಳು ನಮಗೆ ಬಲವಾದ ಪೆಟ್ಟು ಕೊಡುತ್ತೆ. ಆವಾಗ ನಾವು ಪ್ರಶ್ನೆ ಮಾಡ್ಕೋತೀವಿ, ಏನು ಮಾಡ್ಬೇಕು ನಾವು? ಇದನ್ನು ಸುಖ ಅಂದ್ಕೊಂಡು ನಾನು ಇಷ್ಟು ವರ್ಷ ಮಾಡಿದೆ, ಆದರೆ ಅದರಲ್ಲಿ ಏನೂ ಲಾಭ ಸಿಗಲಿಲ್ಲ ನನಗೆ. ಸೊ ಆ ರೀತಿಯಾಗಿ ಅರ್ಜುನ ಇವತ್ತಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ, ನಾನು ಯಾಕೆ ಯುದ್ಧ ಮಾಡಬೇಕು? ಯುದ್ಧ ಮಾಡಿದ್ರೆ ನಾನು ಏನನ್ನ ಸುಖ ಅಂತ ನಂಬಿದ್ದೀನೋ ಅದನ್ನೆಲ್ಲ ಕಳ್ಕೊತೀನಿ. ಅದನ್ನು ಹೇಳ್ತಾ ಇದ್ದಾನೆ. ಅಧ್ಯಾಯ 1 ಸೇನಾವಲೋಕನ ಆಗಿದೆ. ಈಗ ಅರ್ಜುನ ವಿಷಾದ. ಶ್ಲೋಕ ಸಂಖ್ಯೆ 31 ಎಲ್ಲ ಹೇಳೋಣ ಒಟ್ಟಿಗೆ. ನ ಚ ಶ್ರೇಯೋನುಪಶ್ಯಾಮಿ ಹತ್ವಾ ಸ್ವಜನಮಾಹವೇ ನ ಕಾಂಕ್ಷ್ಯೇ ವಿಜಯಂ ಕೃಷ್ಣ ನ ಚ ರಾಜ್ಯಂ ಸುಖಾನಿ ಚ. ನ ಚ ಶ್ರೇಯೋನುಪಶ್ಯಾಮಿ ಹತ್ವಾ ಸ್ವಜನಮಾಹವೇ ನ ಕಾಂಕ್ಷ್ಯೇ ವಿಜಯಂ ಕೃಷ್ಣ ನ ಚ ರಾಜ್ಯಂ ಸುಖಾನಿ ಚ. ಮೊದಲಿಗೆ ನಾವು ಇದನ್ನು ಪದಾರ್ಥ ನೋಡೋಣ, ಆಮೇಲೆ ಅನುವಾದ ಮಾಡೋಣ. ಪದಾರ್ಥ ನ ಅಂದರೆ ಇಲ್ಲ ಅಂತ, ನಾಟ್ ಇಂಗ್ಲೀಷಲ್ಲಿ. ಚ ಅಂದರೆ ಜೊತೆ ಅಥವಾ ಕೂಡ. ಶ್ರೇಯೋನು ಪಶ್ಯಾಮಿ ಅನ್ನೋದು 2 ಪದಗಳ ಸೇರಿ ಆಗಿರೋದು ಶ್ರೇಯ ಅನುಪಶ್ಯಾಮಿ. ಶ್ರೇಯ ಅಂದರೆ ಒಳ್ಳೆಯದು, ಶ್ರೇಯಸ್. ಅನುಪಶ್ಯಾಮಿ, ಪಶ್ಯ ಅಂದರೆ ನೋಡೋದು, ಪಶ್ಯಾಮಿ ಅಂದರೆ ನಾನು ನೋಡೋದು, ಅನುಪಶ್ಯಾಮಿ ಅಂದರೆ ನನ್ನ ಭವಿಷ್ಯದಲ್ಲಿ ನಾನು ನೋಡೋದು. ಈ ಥರ ಯುದ್ಧದಲ್ಲಿ ನಾನು ತೊಡಗಿಕೊಂಡರೆ ಇದರಲ್ಲಿ ನಾನು ಶ್ರೇಯಸ್ಸನ್ನು ಕಾಣ್ತಾ ಇಲ್ಲ. ಭವಿಷ್ಯದಲ್ಲಿ ನನಗಿಂತ ಇದರಲ್ಲಿ ಶ್ರೇಯಸ್ಸಾಗತ್ತೆ ಅನ್ನೋ ನಂಬಿಕೆ ಇಲ್ಲ. ನ ಚ ಶ್ರೇಯೋ ಅನುಪಶ್ಯಾಮಿ. ಹತ್ವಾ, ಹತ್ವಾ ಅಂತಂದರೆ ಕೊಂದು, ಸಾಯಿಸಿ. ಸ್ವಜನಂ ಆಹವೇ, ಆಹವೇ ಅಂದರೆ ಯುದ್ಧ, ಯುದ್ಧದಲ್ಲಿ. ಆಹವೇ ಸ್ವಜನಂ, ನನ್ನ ಜನರನ್ನು, ನನ್ನ ಪರಿವಾರದವರನ್ನು ನಾನು ಕೊಂದರೆ ಅದರಲ್ಲಿ ಶ್ರೇಯಸ್ಸನ್ನು ನಾನು ಕಾಣ್ತಾ ಇಲ್ಲ. ನ ಕಾಂಕ್ಷ್ಯೆ ವಿಜಯಂ, ನ ಕಾಂಕ್ಷೆ, ಕಾಂಕ್ಷೆ, ಆಕಾಂಕ್ಷೆ ಅಂದ್ರೇನು? ಆಸೆ, ಆಕಾಂಕ್ಷೆ ಅಂತ ಹೇಳ್ತೀವಲ್ಲ. ನ ಕಾಂಕ್ಷೆ, ಆದ್ದರಿಂದ ನನಗೆ ಆಕಾಂಕ್ಷೆ ಇಲ್ಲ. ಯಾವ ಆಕಾಂಕ್ಷೆ ಇಲ್ಲ? ವಿಜಯದ ಆಕಾಂಕ್ಷೆ ಇಲ್ಲ, ನನಗೆ ವಿಜಯದ ಅಪೇಕ್ಷೆ ಇಲ್ಲ. ನ ಚ ರಾಜ್ಯಂ ಸುಖಾನಿ ಚ. ಸೊ ಅದರಿಂದ ನನಗೆ ಶ್ರೇಯಸ್ಸನ್ನು ನಾನು ಕಾಣ್ತಾ ಇಲ್ಲ. ಅದಕ್ಕೋಸ್ಕರ ನನಗೆ ವಿಜಯನೂ ಬೇಕಾಗಿಲ್ಲ, ರಾಜ್ಯನೂ ಬೇಕಾಗಿಲ್ಲ. ಈ ಯುದ್ಧದಿಂದ ಗೆದ್ದದಿಂದ ನನಗೇನೋ ಸುಖ ಸಿಗುತ್ತೆ ಅಂತಾರಲ್ಲ, ಆ ಸುಖನೂ ನನಗೆ ಬೇಕಾಗಿಲ್ಲ. ಯಾಕಂದರೆ ನಾನು ಇದರಲ್ಲಿ ಶ್ರೇಯಸ್ಸನ್ನು ಕಾಣ್ತಾ ಇಲ್ಲ. ಸಾಮಾನ್ಯವಾಗಿ ಜನ ಯಾವ ರೀತಿ ಯೋಚನೆ ಮಾಡ್ತಾರೆ, ಇಲ್ಲ ಅರ್ಜುನ ಯೋಚನೆ ಮಾಡ್ತಾ ಇರೋದು ಸರಿ ಇದೆಯಾ ತಪ್ಪಿದೆಯಾ ಅಂತ ಯೋಚನೆ ಮಾಡಿ. ಅವನು ಹೇಳ್ತಾ ಇರೋದೇನು ಅಂತಂದರೆ, ಯುದ್ಧದಲ್ಲಿ ನಾನು ಶ್ರೇಯಸ್ಸನ್ನು ಕಾಣ್ತಾ ಇಲ್ಲ. ನಾನು ಯುದ್ಧದಲ್ಲಿ ಗೆದ್ದು ನನಗೆ ರಾಜ್ಯ ಸಿಗ್ಬೋದು, ಯುದ್ಧದಲ್ಲಿ ಗೆದ್ದರೆ ನನಗೆ ಸುಖ ಸಿಗ್ಬೋದು. ಯಾಕೆಂದರೆ ಇಷ್ಟು ವರ್ಷ ಕಾಡಲ್ಲಿದ್ದೆ, 12 ವರ್ಷ ಅಜ್ಞಾತವಾಸದಲ್ಲಿದ್ದೆ, ಮತ್ತೆ ವಾಪಸ್ ಬಂದಿದ್ದೀನಿ. ಕೌರವರು ಬಿಟ್ಟರೆ ನಮ್ಮನ್ನು ಇನ್ನೂ ಬೇಕಾದ್ರೆ ಇನ್ನೊಂದ್ಸರಿ ಓಡಿಸ್ತಾರೆ ಕಾಡಿಗೆ. ಸೊ ಸುಖ ಕೊಡೋದಿಲ್ಲ. ಕೌರವರು ಬದುಕಿದ್ರೆ ಸುಖ ಕೊಡೋದಿಲ್ಲ. ಸೊ ನಮ್ಮ ನ್ಯಾಚುರಲ್ ರಿಯಾಕ್ಷನ್ ಏನಿರುತ್ತೆ, ಈ ಥರ ನಮ್ಮನ್ನು ಯಾವಾಗಲೂ ಅಟ್ಟಾಡಿಸ್ಕೊಂಡು ನಮಗೆ ಹಿಂಸೆ ಮಾಡ್ತಾ ಇರೋ ಜನ ನಮ್ಮ ಮುಂದೆ ಇದ್ದರೆ, ಅವ್ರು ನಮ್ಮ ಹತ್ರದವರೇ ಆಗಿದ್ದರೆ ನಮ್ಮ ಭಾವನೆ ಯಾವ ಥರ ಇರುತ್ತೆ? ರೋಷ ಆವೇಶದಿಂದ ಉಕ್ಕಿ ಹರಿದು ನಾವು
ಪ್ರತೀಕಾರ ಮಾಡ್ಕೋಬೇಕು ಅನ್ನೋ ಭಾವನೆ ಇರುತ್ತೆ. ಆದರೆ ಅರ್ಜುನ ಒಬ್ಬ ಒಳ್ಳೆ ಭಕ್ತ ಅನ್ನೋಕ್ಕೆ ಸಾಕ್ಷಿ ನೋಡಿ, ಅವನು ತನ್ನ ಆ ಪ್ರತಿಕ್ರಿಯಾತ್ಮಕ ಭಾವನೆಗಳು ಅಂದರೆ ಏನು ಅಂತಂದರೆ, ಯಾರಾದರೂ ಏನಾದರೂ ಮಾಡಿದರೆ ಅದಕ್ಕೆ ಪ್ರತಿಕ್ರಿಯೆಯಾಗಿ, ಅದಕ್ಕೆ ಪ್ರತಿಯಾಗಿ ನಮ್ಮಲ್ಲಿ ಒಂದು ಭಾವನೆ ಬರುತ್ತೆ. ಸಾಮಾನ್ಯವಾಗಿ ಆಲೋಚನೆ ಮಾಡಿ, ಯಾರೋ ನಮಗೆ ಕೆನ್ನೆ ಮೇಲೆ ಒಂದು ಏಟು ಹೊಡೆದ್ರೆ ನಮ್ಗೆ ಏನು ಅನ್ಸುತ್ತೆ? ತಕ್ಷಣ ಏನು ಮಾಡಬೇಕು ಅನ್ಸುತ್ತೆ? ಮತ್ತೆ ವಾಪಸ್ ಹೊಡಿಬೇಕು ಅನ್ಸುತ್ತೆ. ಅದಕ್ಕೆ ಮುಂಚೆ ಏನು ಅನ್ಸುತ್ತೆ ನಿಮಗೆ? ಬಿಕಾಸ್ ಎಲ್ಲರೂ ಹೊಡೆಯೋದಿಲ್ಲ, ಕೆಲವರು ಹೊಡಿತಾರೆ ವಾಪಸ್ಸು, ಇನ್ನು ಕೆಲವರು ಏನು ಮಾಡ್ತಾರೆ? ಮನಸ್ಸಲ್ಲೇ ನುಂಗುಕೋತಾರೆ. ಆಯ್ತಾ? ಮೊದಲನೇ ಭಾವನೆ ಏನು ಬರುತ್ತೆ? ಯಾರಾದ್ರೂ ಹೊಡೆದ್ರೆ ಮೊದಲನೇ ಭಾವನೆ ಯಾಕೆ ಹೊಡ್ತೀರಿ ಅಂತ ಪ್ರಶ್ನೆ ಬರಕ್ಕೆ ಮುಂಚೆ ನಿಮ್ಗೆ ಏನಾಗುತ್ತೆ? ಕೋಪ ಬರಕ್ಕೆ ಮುಂಚೆ ಏನಾಗುತ್ತೆ? ಯೋಚನೆ ಮಾಡಿ. ಫಸ್ಟ್ ಯಾರಾದ್ರೂ ಹೊಡೆದ್ರೆ ಏನಾಗುತ್ತೆ? ನೋವಾಗುತ್ತೆ. ಕರೆಕ್ಟಾ? ಫಸ್ಟ್ ಬರೋದು ನಿಮಗೆ. ಯಾರಾದ್ರೂ ಹೊಡೆದ್ರೆ ನೋವಾಗುತ್ತೆ. ಅದೇ ನಿಮಗೆ ನಿಮ್ಮ ಮುದ್ದಿನ ಮಗು ಬಂದು ಹೊಡೆದ್ರೆ ಆನಂದ ಆಗುತ್ತೆ. ಅವಾಗ ನೀವು ಹೊಡೆಯಕ್ಕೆ ಹೋಗ್ತೀರಾ ಮತ್ತೆ? ನೋಡಿ, ಯೋಚನೆ ಮಾಡಿ. ನಿಮ್ಮ ಭಾವನೆಗೆ ನೀವು ಪ್ರತಿಕ್ರಿಯೆ ಕೊಡ್ತಾ ಇದ್ದೀರಾ ಹೊರತು ಇನ್ನೊಬ್ರು ಏನು ಮಾಡಿದರೆ ಅದಕ್ಕೋಸ್ಕರ ಅಲ್ಲ. ಇದನ್ನು ಆಲೋಚನೆ ಮಾಡಿ. ಯಾರಾದರೂ ಹೊಡೆದಾಗ ನಮಗೆ ನೋವಾದಾಗ ಮಾತ್ರ ನಾವು ಆ ರೀತಿ ಪ್ರತಿಕ್ರಿಯೆ ಕೊಡ್ತೀವಿ, ಆನಂದ ಆದರೆ ನಾವು ಕೊಡೋದಿಲ್ಲ ಅಲ್ವಾ? ಸೊ ಅದು ಫಸ್ಟ್ ಅರ್ಥ ಮಾಡ್ಕೋಬೇಕು. ನಾವು ಭಾವನೆಗೆ ಪ್ರತಿಕ್ರಿಯೆ ಕೊಡಬೇಕಾದ್ರೆ ಯಾವ ರೀತಿ ಕೊಡಬೇಕು ಅನ್ನೋದು ನಾವು ನಮ್ಮ ತತ್ವಗಳ ಆಧಾರದ ಮೇಲೆ ಅಥವಾ ನಾವು ಪಡ್ಕೊಂಡಿರೋ ಜ್ಞಾನದ ಆಧಾರದ ಮೇಲೆ ನಾವು ಅದನ್ನು ಮಾಡಿದಾಗ ನಮ್ಮನ್ನು ಸರಿಯಾದ ದಾರಿ ಕರ್ಕೊಂಡು ಹೋಗುತ್ತೆ. ನಾವು ಪ್ರತಿಕ್ರಿಯಾತ್ಮಕವಾಗಿ ಅಂದರೆ ಕೋಪ ಬರುತ್ತೆ, ತೆಗೆದು ಹೊಡೆದ್ಬಿಡು. ಬುದ್ಧಿಗೆ ಕೆಲಸ ಕೊಡಲ್ಲ ನಾವಾಗ, ನಮ್ಮ ಕೈಗೆ ಮನಸ್ಸಿಗೆ ಕೆಲಸ ಕೊಡ್ತೀವಿ. ಏನು ಬೇಕಾದ್ರೆ ಮಾಡ್ಕೊಂಡು ಬಿಟ್ಬಿಡ್ತೀವಿ. ಆದರೆ ಕೃಷ್ಣ ಗೀತೆಯಲ್ಲಿ ಹೇಳೋದು, ಮನಸ್ಸನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ಅದು ನಮ್ಮ ಫ್ರೆಂಡ್. ಮನಸ್ಸನ್ನು ನಾವು ನಿಯಂತ್ರಣ ಬಿಟ್ಟು ಎಲ್ಲಿ ಬೇಕಾದ್ರೆ ಹೋಗು ಅಂತ ಬಿಟ್ಟರೆ ಅದಕ್ಕಿಂತ ದೊಡ್ಡ ಶತ್ರು ಬೇರೆ ಯಾರೂ ಇಲ್ಲ. ಏಕೆಂದರೆ ಅರೋ ಶತ್ರು ನಿಮಗೆ ಅವಾಗೊಂದ್ಸರಿ ನೋವು ಕೊಡ್ತಾನಷ್ಟೇ. ಆದರೆ ಅನಿಯಂತ್ರಿತ ಮನಸ್ಸು ನಿಮ್ಮನ್ನು ಯಾವಾಗಲೂ ನೋವು ಕಡೆ ತಳ್ತಾ ಇರುತ್ತೆ. ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಇದರಿಂದ ನಾವು ಬುದ್ಧಿಯಿಂದ ಮನಸ್ಸನ್ನು ಒಂದು ಸರಿಯಾದ ಮಾರ್ಗಕ್ಕೆ ಕರ್ಕೊಂಡ್ಬರ್ಬೇಕು. ಅದಕ್ಕೆ ಈ ಗೀತೆಯ ಶಾಸ್ತ್ರವನ್ನು ನಾವು ಯಾಕೆ ಚಿಕ್ಕ ವಯಸ್ಸಿನಿಂದಾನೆ ಅಥವಾ ಆದಷ್ಟು ಅಧ್ಯಯನ ಮಾಡಬೇಕು ಅಂದರೆ ನಮಗೆ ಬುದ್ಧಿಯನ್ನು ಸರಿಯಾದ ಕಡೆ ಕರ್ಕೊಂಡು ಹೋಗುತ್ತೆ, ನಮ್ಮ ಆಲೋಚನೆಯನ್ನು ಸರಿಯಾದ ಕಡೆ ಕರ್ಕೊಂಡು ಹೋಗುತ್ತೆ. ಇವತ್ತು ಏನು ಕೇಳಿರ್ತೀರಾ, ನಾಳೆ ಯಾವುದೋ ಸನ್ನಿವೇಶ ಬಂದಾಗ ಈ ಆಲೋಚನೆ ಮತ್ತೆ ಬರುತ್ತೆ. ಅವತ್ತು ನಾನು ಪ್ರವಚನದಲ್ಲಿ ಇದನ್ನು ಕೇಳಿದ್ದೆ, ಆ ರೀತಿ ಮಾಡಬೇಕು ಅಂತ ನಾನೇ ನಿರ್ಧಾರ ಮಾಡಿದ್ದೆ, ಸರಿ ಅಪ್ಲೈ ಮಾಡ್ಕೊಳ್ಳೋಣ ಅಂತ ಭಾವನೆ ಬರುತ್ತೆ. ಸೊ ಆ ರೀತಿಯಾಗಿ ನಾವು ಸುಮ್ಮನೆ ಪ್ರತಿಕ್ರಿಯೆ ಮಾಡೋದ್ರ ಬದಲು ಆಲೋಚನೆ ಮಾಡಿ ಅದು ಒಳ್ಳೇದಾ ಕೆಟ್ಟದಾ ಅಂತ ಪರಾಮರ್ಶೆ ಮಾಡಿ ಆಮೇಲೆ ಡಿಸಿಷನ್ ತಗೋಬೇಕು. ಅದನ್ನೇ ಅರ್ಜುನ ನಮ್ಗೆ ಹೇಳ್ಕೊಡ್ತಾ ಇದ್ದಾನೆ, ತೋರಿಸ್ಕೊಡ್ತಾ ಇದ್ದಾನೆ. ಇನ್ಫ್ಯಾಕ್ಟ್ ಅವನು ಹೇಳ್ತಾ ಇರೋದು, ಯುದ್ಧದಿಂದ ನನಗೆ ರಾಜ್ಯ ಸಿಗುತ್ತೆ, ಹೌದು, ಗೆದ್ದರೆ ಸುಖ ಸಿಗುತ್ತೆ, ಹೌದು. ಅಂದರೆ ಇವಾಗ ಕಾಡಲ್ಲಿ ಇದ್ವಿ, ಅವಾಗ ಅರಮನೆಯಲ್ಲಿ ಇರ್ತೀವಿ, ಅದೇ ನನಗೆ ಬೇಡ. ಯಾಕೆ ಬೇಡ ಅಂತಂದರೆ ಕಾರಣ ನನಗಿದ್ರಲ್ಲಿ ಶ್ರೇಯಸ್ ಕಾಣ್ತಾ ಇಲ್ಲ. ಅಂದರೆ ಇದರಲ್ಲಿ ಏನೋ ಒಳ್ಳೇದಾಗತ್ತಾ? ಒಳ್ಳೇದಾಗತ್ತೆ ಅಂದರೆ ಮಾಡೋಣ. ನನಗದು ಭವಿಷ್ಯದಲ್ಲಿ ನೋವು ಕೊಟ್ಟರು ಸಹಿತ ನಾನು ಒಳ್ಳೇದು ಹೋದ್ರೆ ಅಂದರೆ ಮಾಡೋಣ. ಉದಾಹರಣೆಗೆ ನಾವೇನೋ ತುಂಬ ಇಷ್ಟಪಡೋ ವಸ್ತುನ ಯಾರಿಗೂ ಇನ್ನೊಬ್ಬರಿಗೆ ತ್ಯಾಗ ಮಾಡಿಕೊಡ್ಬೇಕಾಗತ್ತೆ. ಭವಿಷ್ಯದಲ್ಲಿ ನಮ್ಗೆ ನೋವು ಆಗ್ಬೋದು, ಆದರೆ ಆ ತ್ಯಾಗದಿಂದ ಅವ್ರಿಗೆ ಒಳ್ಳೇದಾಗುತ್ತೆ, ನಮಗೂ ಒಂದು ಉಪಕಾರ ಮಾಡಿದಂತಹ ಒಂದು ಭಾವನೆ ನಮಗೆ ಬರುತ್ತೆ. ಅಂದರೆ ಆ ನೋವನ್ನು ನಾವು ತಡ್ಕೊಂಡು ತ್ಯಾಗವನ್ನು ಮಾಡ್ತೀವಿ ಅಲ್ವ? ಅದೇ ರೀತಿ ನಾವು ಅರ್ಜುನ ಇಲ್ಲಿ ತೋರಿಸ್ಕೊಡ್ತಾ ಇದ್ದಾನೆ ಅಂತಂದರೆ, ಶ್ರೇಯಸ್ಸನ್ನು ಕಾಣಬೇಕು. ನಾವು ಮಾಡೋ ಕೆಲಸ, ನಾವೇನು ತಗೋತೀವಿ ನಿರ್ಧಾರ, ಅದು ನಮಗೆ ಶ್ರೇಯಸ್ಸ, ನಮ್ಮ ಹತ್ತಿರದವರಿಗೆ ಶ್ರೇಯಸ್ಸ ಅಂತ ಆಲೋಚನೆ ಮಾಡಿ, ಹೌದು ಅಂತ ನಮಗೆ ಖಚಿತವಾದಾಗ ನಾವು ಕಾರ್ಯಪ್ರವೃತ್ತರಾಗಬೇಕು. ಇಲ್ಲಿ ಅರ್ಜುನ ಅದನ್ನೇ ತೋರಿಸ್ತಾ ಇದ್ದಾನೆ, ಅದನ್ನೇ ಹೇಳ್ತಾ ಇದ್ದಾನೆ. ನನಗಿದು ಶ್ರೇಯಸ್ ಕಾಣ್ತಾ ಇಲ್ಲ, ಆದ್ದರಿಂದ ನನಗೆ ವಿಜಯನೂ ಬೇಕಾಗಿಲ್ಲ, ರಾಜ್ಯನೂ ಬೇಕಾಗಿಲ್ಲ, ಸುಖನೂ ಬೇಕಾಗಿಲ್ಲ. ಈಗ ಮುಂದಿನ
4 ಶ್ಲೋಕಗಳನ್ನ ಒಟ್ಟಿಗೆ ಹೇಳ್ಕೊಂಡು ಹೋಗೋಣ. ಕಿಂ ನೋ ರಾಜ್ಯೇನ ಗೋವಿಂದ ಕಿಂ ಭೋಗೈರ್ಜೀವಿತೇನ ವಾ ಯೇಷಾಮರ್ಥೇ ಕಾಂಕ್ಷತಂ ನೋ ರಾಜ್ಯಂ ಭೋಗಾ ಸುಖಾನಿ ಚ. ತ ಇಮೇವ ಸ್ಥಿತಾ ಯುದ್ಧೇ ಪ್ರಾಣಾಂ ತ್ಯಕ್ತ್ವಾ ಧನಾನಿ ಚ. ಆಚಾರ್ಯಾಃ ಪಿತರಃ ಪುತ್ರಾಸ್ ತಥೈವ ಚ ಪಿತಾಮಹಾಃ ಮಾತುಲಾಃ ಶ್ವಶುರಾಃ ಪೌತ್ರಾಃ ಶ್ಯಾಲಾಃ ಸಂಬಂಧಿನಸ್ತತಾ. ಏತಾನ್ ನ ಹಂತುಮಿಚ್ಛಾಮಿ ಘ್ನತೋಪಿ ಮಧುಸೂದನ. ಅಪಿ ತ್ರೈಲೋಕ್ಯರಾಜ್ಯಸ್ಯ ಹೇತೋಃ ಕಿಂ ನು ಮಹೀಕೃತೆ. ನಿಹತ್ಯ ಧಾರ್ತರಾಷ್ಟ್ರಾನ್ನಃ ಕಾ ಪ್ರೀತಿಃ ಸ್ಯಾತ್ ಜನಾರ್ದನ. ಈಗ ಒಂದೊಂದೇ ಪದಗಳನ್ನು ಅರ್ಥ ಮಾಡ್ಕೋತಾ ಹೋಗೋಣ. ಕಿಂ ನೋ. ಕಿಂ ಅಂದರೆ ಏನು ಪ್ರಯೋಜನ? ಕಿಂ ಇದರಿಂದ ಏನು? ಶಂಕರಾಚಾರ್ಯರು ಗುರುವಾಷ್ಟಕ ಬರೆದಿದ್ದಾರೆ. ಅವ್ರು ಹೇಳ್ತಾರೆ, ನಿನ್ನ ಹತ್ರ ಈ ಜಗತ್ತೇ ಇರ್ಬೋದು, ಎಲ್ಲ ಜಗತ್ತಲ್ಲಿರೋ ಹಣ ಇರ್ಬೋದು, ಎಲ್ಲ ಸಂಪತ್ತು ಇರ್ಬೋದು, ಆದರೆ ನಿನ್ನ ಮನಸ್ಸು ನಿನ್ನ ಗುರುವಿನ ಪಾದದ ಮೇಲೆ ನೆಟ್ಟಿಲ್ಲ ಅಂದರೆ ತತಕ್ಕಿಂ ತತಕ್ಕಿಂ. ಏನು ಲಾಭ ಅದರಿಂದ? ಏನು ಪ್ರಯೋಜನ ಅದರಿಂದ? ಅದೇ ಅರ್ಥದಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ, ಕಿಂ ಕಿಂ ಏನು ಅದರಿಂದ ಲಾಭ ನಮಗೆ? ಯಾವುದರಿಂದ? ರಾಜ್ಯೇನ, ರಾಜ್ಯದಿಂದ ನಮಗೆ ಏನು ಲಾಭ? ಗೋವಿಂದ, ಓ ಕೃಷ್ಣ, ಏನಪ್ಪ ಲಾಭ ನಮಗೆ ರಾಜ್ಯದಿಂದ? ಕಿಂ ಭೋಗೈ ಜೀವಿತೇನವ. ಕಿಂ ಭೋಗೈ ಜೀವಿತ ಅಂದರೆ ಭೋಗವನ್ನು ಮಾಡ್ತಾ ಜೀವನ ನಡೆಸೋದು. ಭೋಗೈರ್ ಜೀವಿತೇನ ವಾ. ಭೋಗವನ್ನು ಮಾಡುತ್ತಾ ಜೀವನ ಮಾಡೋದ್ರಿಂದ ನಮಗೇನು ಲಾಭ ಇಲ್ಲ. ಯೇಷಾಮರ್ಥೇ ಕಾಂಕ್ಷಿತಂ ನೋ. ತುಂಬ ಇಂಟೆಲಿಜೆಂಟ್ ಆಗಿ ಹೇಳ್ತಾ ಇದ್ದಾನೆ. ಸಾಮಾನ್ಯವಾಗಿ ನಾವು ರಾಜ್ಯ ಆಗಿರಬಹುದು, ಭೋಗ ಆಗಿರ್ಬೋದು, ಸುಖ ಆಗಿರ್ಬೋದು, ಅಪೇಕ್ಷೆ ಪಡ್ತೀವಲ್ವಾ? ಯೇಷಾಂ ಅರ್ಥೆ, ಯಾರಿಗೋಸ್ಕರ, ಕಾಂಕ್ಷಿತಂ ಆಸೆ ಪಡ್ತೀವಿ. ಯಾವುದನ್ನ? ರಾಜ್ಯಂ ಭೋಗ ಸುಖಾನಿ ಚ. ರಾಜ್ಯವನ್ನು, ಭೋಗವನ್ನು, ಸುಖವನ್ನು ಯಾರಿಗೋಸ್ಕರ ನಾವು ಆಸೆ ಪಡ್ತೀವೋ, ಯೇಷಾಂ ಅರ್ಥೆ ತ ಇಮೇ ಅವಸ್ಥಿತಾ. ಅವರು ನನ್ನ ಮುಂದೆ ನಿಂತ್ಕೊಂಡಿದ್ದಾರೆ ಯುದ್ಧ ಮಾಡಕ್ಕೆ. ಯಾರಿಗೋಸ್ಕರ ನಾನು ಜೀವನದಲ್ಲಿ ಏನಾದರೂ ಗಳಿಸ್ಬೇಕು, ಸಂಪತ್ತು ಪಡ್ಕೋಬೇಕು ಅಂತ ನಾವು ಕೆಲಸ ಮಾಡ್ತೀವೋ ಅವರೇ ನಮ್ಮ ಎದುರುಗಡೆ ಯುದ್ಧದಲ್ಲಿ ನಿಂತ್ಕೊಂಡಿದ್ದಾರಲ್ಲ. ತ ಇಮೇ ಅವಸ್ಥಿತ. ಅವಸ್ಥಿತ ಅಂದರೆ ಅಲ್ಲಿ ನಿಂತಿದ್ದಾರೆ ನೋಡಿ. ಅವರೆಲ್ಲ ತ ಇಮೇ ಅವಸ್ಥಿತ ಯುದ್ಧೇ, ಯುದ್ಧದಲ್ಲಿ, ಪ್ರಾಣಾಂ ತ್ಯಕ್ತ್ವಾ ಧನಾನಿ ಚ.
ಪ್ರಾಣವನ್ನು ಕಳ್ಕೊಂಡು ಸಂಪತ್ತನ್ನು ಕಳ್ಕೊಳ್ಳೋಕ್ಕೆ ಎಲ್ಲ ನಿಂತ್ಕೊಂಡಿದ್ದಾರೆ. ಯಾರ್ಯಾರು ನಿಂತ್ಕೊಂಡಿದ್ದಾರೆ? ಆಚಾರ್ಯ, ನನ್ನ ಗುರುಗಳು ನಿಂತ್ಕೊಂಡಿದ್ದಾರೆ. ಪಿತರಃ, ನನ್ನ ತಂದೆಯ ಸಮಾನರಾದವರೆಲ್ಲ ನಿಂತ್ಕೊಂಡಿದ್ದಾರೆ. ಪುತ್ರಾಹ, ನನಗೆ ಮಕ್ಕಳು ಸಮಾನ, ನನ್ನ ಅಣ್ಣ ತಮ್ಮಂದಿರ ಮಕ್ಕಳ ನನ್ನ ಮಕ್ಕಳು ಸಮಾನ, ಅವರೆಲ್ಲ ನನ್ನ ಮುಂದೆ ನಿಂತ್ಕೊಂಡಿದ್ದಾರೆ. ತಥೈವ ಚ ಪಿತಾಮಹ, ಅಷ್ಟಲ್ಲದೆ ನನ್ನ ತಂದೆ ಸಮಾನ ಮಕ್ಕಳ ಸಮಾನ ಮಾತ್ರ ಅಲ್ಲ, ನನ್ನ ತಾತನ ಸಮಾನ ಆಗಿರೋರು ಭೀಷ್ಮಾಚಾರ್ಯರು, ತಾತ ಮತ್ತೆ ಆ ವಯಸ್ಸಿನ ಸಮಾನ ವಯಸ್ಕರು ಅವರೆಲ್ಲ ನಿಂತ್ಕೊಂಡಿದ್ದಾರೆ. ಮಾತುಲಾಹ, ಮಾತುಲಾಹ ಅಂದರೆ ಅಮ್ಮನ ಅಣ್ಣ ತಮ್ಮಂದಿರಿಗೆ ಮಾತುಲ ಅಂತ ಹೇಳ್ತಾರೆ, ಸೋದರ ಮಾವಂದಿರು, ಅವರೆಲ್ಲ ನಿಂತ್ಕೊಂಡಿದ್ದಾರೆ. ಶ್ವಶುರ ಅಂತಂದ್ರೆ ಹೆಣ್ಣು ಕೊಟ್ಟ ಮಾವಂದಿರು, ಅವ್ರಿಗೆ ಶ್ವಶುರ ಅಂತ. ಪೌತ್ರ, ಪೌತ್ರ ಅಂತಂದ್ರೆ ಮೊಮ್ಮಕ್ಕಳು. ಶ್ಯಾಲ ಅಂದ್ರೆ ಭಾವಂದಿರು, ಸಂಬಂಧಿನ ಸ್ತತ, ಬೇರೆ 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 ಸಂಬಂಧ ಇರೋ ಎಲ್ಲರೂ, ಸಾಮಾನ್ಯವಾಗಿ ಎಲ್ಲರೂ ಏನೋ ಸಂಬಂಧ ಇತ್ತು, ಅಲ್ಲಿ ನೆರೆದಿರೋ ರಾಜ್ಯರ ಮಧ್ಯೆ ಎಲ್ಲ ಏನೋ ಸಂಬಂಧ ಇತ್ತು. ಏತಾನ್, ಇವರೆಲ್ಲರನ್ನ ನ ಹಂತುಂ ಇಚ್ಛಾಮಿ, ಇವರನ್ನ ಸಾಯಿಸಕ್ಕೆ ನಾನು ಇಷ್ಟಪಡ್ತಾ ಇಲ್ಲ. ಏತಾನ್ ನ ಹಂತುಂ ಇಚ್ಛಾಮಿ, ನಾನು ಇವರನ್ನ ಸಾಯಿಸಕ್ಕೆ ಇಷ್ಟಪಡ್ತಾ ಇಲ್ಲ. ಘನಾತೋಪಿ ಮಧುಸೂದನ, ನನಗೆ ಸಾವಾದ್ರೂ ಸಹಿತ ಇವರನ್ನ ಸಾಯಿಸಕ್ಕೆ ನಾನು ಇಷ್ಟಪಡೋದಿಲ್ಲ. ಯಾಕಂದ್ರೆ ಎಷ್ಟೋ ಸರಿ ಇವರ ಪ್ರಾಣ ಉಳಿಸೋಕ್ಕೋಸ್ಕರ ನಾನೇ ಪ್ರಾಣ ಕೊಡೋಕೆ ರೆಡಿಯಾಗಿದ್ದೆ, ಅವ್ರಿಗೋಸ್ಕರ ಯುದ್ಧ ಮಾಡಿದ್ದೀನಿ ಎಷ್ಟೊಂದು ಸರಿ. ಇವಾಗ ನಾನು ನನ್ನ ಪ್ರಾಣ ಉಳಿಸ್ಕೊಳ್ಳೋಕ್ಕೆ ಅವ್ರನ್ನ ಸಾಯಿಸ್ಬೇಕಾ? ಇಲ್ಲ, ನಾನು ಸಾಯಕ್ಕೆ ರೆಡಿ ಇದ್ದೀನಿ, ಪರವಾಗಿಲ್ಲ, ನಂಗೆ ಅಷ್ಟು ನೋವಾಗಲ್ಲ. ನಾನು ಸತ್ರೆ ನಂಗೆ ಅಷ್ಟು ನೋವಾಗಲ್ಲ, ನನ್ನ ಕೈಲಿ ಅವ್ರನ್ನೆಲ್ಲ ಸಾಯೋದನ್ನ ನೋಡೋಕ್ಕಾಗಲ್ಲ, ಅದನ್ನ ಜಾಸ್ತಿ ನೋವಾಗುತ್ತೆ. ಮತ್ತೆ ಹೇಳ್ತಾ ಇದ್ದಾನೆ, ಅಪಿ ತ್ರೈಲೋಕ್ಯ ರಾಜ್ಯಸ್ಯ ಹೇತೋಃ ಕಿಂ ನು ಮಹೀಕೃತೆ. ಅರ್ಥ, ಕೃಷ್ಣ ಹೇಳ್ತಾ ಇದ್ದ, ಅರ್ಜುನ ಹೇಳ್ತಾ ಇದ್ದಾನೆ, ಯಾವ ಕಾರಣಕ್ಕೋಸ್ಕರ, ಹೇತು ಅಂದ್ರೆ ಕಾರಣ, ಯಾವ ಕಾರಣಕ್ಕೋಸ್ಕರ ನಾನು 3 ಲೋಕ ನನಗೆ ಸಿಗತ್ತೆ ಅಂತ ಇವ್ರ ಜೊತೆ ಯುದ್ಧ ಮಾಡಬೇಕಾ? 3 ಲೋಕಗಳು ಸಿಕ್ಕರು ಸಹಿತ ನಾನು ಇವ್ರ ಜೊತೆ ಯುದ್ಧ ಮಾಡಲ್ಲ. ಕಡೆಯದಾಗಿ ಹೇಳ್ತಾ ಇದ್ದಾನೆ, ನಿಯತ್ಯದಾರ್ಥ ರಾಷ್ಟ್ರಾನ್, ಧೃತರಾಷ್ಟ್ರನ ಮಕ್ಕಳನ್ನ ಧಾರ್ತರಾಷ್ಟ್ರ ಅಥವಾ ಕೌರವರು, ಅವರಿಗೆ ಧಾರ್ತರಾಷ್ಟ್ರ, ಧೃತರಾಷ್ಟ್ರನ ಮಕ್ಕಳಿಗೆ ಧಾರ್ತರಾಷ್ಟ್ರ ಅಂತಾರೆ. ನಿಹತ್ಯ, ಅವರನ್ನು ಸಾಯಿಸಿ. ನಹ ಅಂದ್ರೆ ನಮಗೆ, ಕಾ ಪ್ರೀತಿ, ಯಾವ ಪ್ರೀತಿ, ಸ್ಯಾತ್ ಅಂದ್ರೆ ಇದೆ, ಯಾವ ಪ್ರೀತಿ ಇದ್ದೀತು ಕನ್ನಡದಲ್ಲಿ ಕೇಳ್ತೀವಲ್ಲ ಅದರ. ಇವರನ್ನೆಲ್ಲ ಈ ಧಾರ್ತರಾಷ್ಟ್ರಗಳನ್ನ ಅಂದ್ರೆ ಕೌರವರನ್ನೆಲ್ಲ ಸಾಯಿಸಿದ್ರೆ ನಮಗೆ ಯಾವ ಸಂತೋಷ ಇದ್ದೀತೋ ಅದರಲ್ಲಿ ಜನಾರ್ದನ, ನನಗೆ ಯಾವ ಸಂತೋಷ ಅದರಲ್ಲಿ ಕಾಣ್ತಾ ಇಲ್ಲ. ಅಂದರೆ ಹೇಳ್ತಾ ಇದ್ದಾನೆ, ಇವರನ್ನೆಲ್ಲ ಸಾಯಿಸಿದ್ರೆ ಸಾಮಾನ್ಯವಾಗಿ ನಾವು ಏನೋ ಒಂದು ಸಾಧನೆ ಮಾಡ್ಕೊಂಡ್ಬಂದಾಗ ನಮ್ಮ ಬಂಧು ಮಿತ್ರರಿಗೆಲ್ಲ ತೋರಿಸ್ಬೇಕು ಅಂತ ಇಷ್ಟಪಡ್ತೀವಿ. ಅಪ್ಪ ಗೋಲ್ಡ್ ಮೆಡಲ್ ಸಿಕ್ತು ಅಂತ ಎಲ್ಲರಿಗೂ ಮನೆಗೆ ಹೋಗಿ ತೋರಿಸ್ಕೊಂಡ್ಬರ್ತೀವಿ. ಆ ಬಂಧು ಮಿತ್ರನೆಲ್ಲ ಸಾಯಿಸ್ಬಿಟ್ಟು ನಾನು ಯಾರಿಗೆ ತೋರಿಸ್ಲಿ ಗೋಲ್ಡ್ ಮೆಡಲ್ ಅಲ್ವಾ? ನಾನು ಯುದ್ಧದಲ್ಲಿ ಗೆದ್ದೆ ಅಂತ ಬೀಕಕ್ಕೂ ಯಾರು ಇರಲ್ಲ. ಅವಾಗ ಎಲ್ಲರೂ ಸತ್ತೋಗಿರ್ತಾರೆ, ಬರೀ ನನ್ನ ಅಣ್ಣ ತಮ್ಮಂದಿರು ಬದುಕಿದ್ರೆ ಹೆಚ್ಚು ಅಷ್ಟೇ. ನಾನು ಯುದ್ಧದಲ್ಲಿ ಗೆದ್ದೆ ಅಂತ ಯಾರು ತೋರಿಸ್ಕೊಳ್ಳಿ ನಾನು? ಸಾಮಾನ್ಯವಾಗಿ ಜನ ಏನಾದರೂ ಸಾಧನೆ ಮಾಡಬೇಕು ಅಂದ್ರೆ ತೋರಿಸ್ಕೊಳ್ಳೋಕ್ಕೋಸ್ಕರ ಮಾಡ್ತಾರೆ ಅಲ್ವಾ? ಸೊ ನಾನು ಯಾರಿಗೂ ತೋರಿಸ್ಕೊಳಕ್ಕಾಗಲ್ಲ. ಯುದ್ಧದಲ್ಲಿ ಗೆದ್ದೆ ಅಂದರೆ ಯಾವ ಸಂತೋಷಕ್ಕೋಸ್ಕರ ನಾನು ಗೆಲ್ಲಬೇಕು, ಯಾರು ತೋರಿಸ್ಕೋಬೇಕು ಅಂತ ಗೆಲ್ಲಬೇಕು ಅಂತ ಅರ್ಜುನ ತನ್ನ ಮನಸ್ಸಿನ ಆಲೋಚನೆಗಳನ್ನು ಕೃಷ್ಣನ ಮುಂದೆ ತೆರೆದಿಡ್ತಾ ಇದ್ದಾನೆ. ಹೇಗೆ ಡಾಕ್ಟರ್ಗೆ ನಮ್ಮ ದೇಹದಲ್ಲಿ ಏನಾಗ್ತಾ ಇದೆ ಅಂತ ನಾವು ಮುಚ್ಚುಮರೆಯಿಲ್ಲದೆ ಹೇಳಿದ್ರೆ ಮಾತ್ರ ಡಾಕ್ಟರ್ ಸರಿಯಾದ ಪರಿಹಾರ ಕೊಡ್ತಾರೋ, ಅದೇ ರೀತಿ
ಕೃಷ್ಣ ಮನೋವೈದ್ಯ ಇಲ್ಲಿ. ಆ ಮನೋವೈದ್ಯ ಸರಿಯಾಗಿ ಕೆಲಸ ಮಾಡಬೇಕು ಅಂದರೆ ನಮ್ಮ ಮನಸ್ಸಿನಲ್ಲಿ ಏನಿದೆ ಅದನ್ನು ನಾವು ಮುಚ್ಚುಮರೆ ಮಾಡದೆ ಮನೋವೈದ್ಯರಲ್ಲಿ ಹೇಳ್ಕೋಬೇಕು. ಕೃಷ್ಣನಂಥ ಮನೋವೈದ್ಯರಲ್ಲಿ ಯಾರು ನಮ್ಮ ನಿಜವಾದ ಹಿತೈಷಿ ಅಂತ ನಿಮಗೆ ಅನಿಸುತ್ತೆ, ಯಾರೂ ಹೇರಿಕೆ ಮಾಡೋದಿಲ್ಲ. ಯಾರಾದ್ರೂ ಇನ್ನು ನಿಜವಾದ ಹಿತೈಷಿ ಅಪ್ಪ, ಅವನಲ್ಲಿ ಏನೂ ಸ್ವಾರ್ಥ ಇಲ್ಲ, ನನಗೋಸ್ಕರ ಅವನು ಒಂದು ಕೃಷ್ಣನ ಗೀತೆಯನ್ನು ಹೇಳ್ತಾರೆ ಸುಹೃತ್. ಸುಹೃತ್ ಅಂದರೆ ನನಗೆ ಒಳ್ಳೆ ಫ್ರೆಂಡ್, ಇವನು ನನಗೆ ಸುಹೃತ್, ಇವನ ಹತ್ರ ಹೇಳ್ಕೊಂಡೆ ನನ್ನ ಕಷ್ಟಗಳೆಲ್ಲ ಕಮ್ಮಿ ಆಗುತ್ತೆ, ಆರಾಮಾಗಿರ್ತೀನಿ ಅಂತ ಯಾರಲ್ಲಿ ನಂಬಿಕೆ ಇದೆ ಅಂತಹ ಜನ ನಮ್ಮ ಜೀವನದಲ್ಲಿ ಇರಬೇಕು. ಯಾರು ನಮಗೆ ನಿಜವಾದ ಪರಿಹಾರ ಕೊಡೋಕ್ಕೆ ಶಕ್ತಿ ಇದೆಯೋ ಅವರ ಜೊತೆ ನಾವು ಸಂಬಂಧವನ್ನು ಬೆಳೆಸ್ಕೊಂಡ್ರೆ ನಮ್ಮ ಜೀವನದಿಂದ ಬರುವಂತಹ ಮಾನಸಿಕ ತುಮುಲುಗಳಿಗೆ ಪರಿಹಾರ ಸಿಗುತ್ತೆ. ಆದ್ದರಿಂದ ನಾವು ಈ ಸತ್ಸಂಗವನ್ನು ಏನು ಏರ್ಪಾಡು ಮಾಡ್ತಾ ಇದ್ದೀವಿ, ಪರಸ್ಪರ ಪ್ರಭುಪಾದರು ಹೇಳ್ತಾರೆ, ಭಕ್ತರು ಪರಸ್ಪರ ಏನು ಮಾಡಬೇಕು ಅಂತಂದರೆ ಒಟ್ಟು 6 ಕೆಲಸಗಳನ್ನು ಮಾಡಬೇಕಂತೆ ಪ್ರಭುಪಾದರು ಹೇಳ್ತಾರೆ. ಏನು ಮಾಡಬೇಕು ಅಂದರೆ ಫಸ್ಟು ನಾವು ಭಕ್ತರಿಗೆ ಆಹಾರವನ್ನು ನೀಡಬೇಕು. ಇವಾಗ ಕಾರ್ಯಕ್ರಮ ಆಗಿದ ತಕ್ಷಣ ಪ್ರಸಾದ ವಿತರಣೆ ಇದೆ, ಕೆಲವರು ಬಡಿಸಿದಾಗ ಅವರಿಗೆ ಸರ್ವ್ ಮಾಡ್ತೀರಾ, ಅದನ್ನು ಮಾಡಬೇಕು. ಮತ್ತು ಇನ್ನೊಬ್ಬರು ಬಡಿಸಿದಾಗ ಸ್ವೀಕಾರ ಮಾಡಬೇಕು. ಭುಂಕ್ತೆ ಭೋಜಯತೆ. ಇನ್ನೇನು ಮಾಡಬೇಕು ಅಂದರೆ ಭಕ್ತರ ಜೊತೆ ಅಂದರೆ ದದಾತಿ, ಏನಾದರೂ ಗಿಫ್ಟ್ಸ್ ಕೊಡಿ, ನಿಮ್ಮ ಕೈಲಾದಷ್ಟು. ಅತಿಯಾಗಿ ಏನು ಕೊಡೋಕ್ಕೆ ಹೋಗಬಾರ್ದು, ಕೈ ಮೀರಿ ಕೊಡೋ ಅವಶ್ಯಕತೆ ಇಲ್ಲ. ನಿಮ್ಗೇನು ಕೊಡಬೇಕು ಅನ್ಸತ್ತೋ ಅದನ್ನು ಗಿಫ್ಟ್ ಕೊಡಿ. ಇನ್ನೊಬ್ರು ಕೊಟ್ಟಾಗ ಸಂಕೋಚದಿಂದ ಬೇಡ ಅನ್ನೋದ್ರ ಬದಲು ಪ್ರೀತಿಯಿಂದ ಸ್ವೀಕಾರ ಮಾಡಿ. ಇದರ ಮಧ್ಯೆ ಇರಬೇಕಾಗಿರೋದು ಟ್ರಾನ್ಸಾಕ್ಷನ್ ಅಲ್ಲ, ಪ್ರೀತಿ. ಓಕೆ, ಎಷ್ಟೋ ಸರಿ ನಾವು ಮದುವೆಗೆ ಅಂತ ಕರೆಯಕ್ಕೆ ಬರೀತಾರೆ ಕಾರ್ಡು, ಅವಾಗ ನೋಡ್ತೀವಿ ನಮ್ಮ ಮನೆ ಕಾರ್ಯಕ್ರಮಕ್ಕೆ ಇವ್ರು ಬಂದಿದ್ರಾ ಇಲ್ಲ ಅಂತ ಚೆಕ್ ಮಾಡ್ತೀವಿ. ಅವ್ರು ಬಂದಿಲ್ಲ ಅಂದರೆ ನಾವೇ ಹೋಗ್ಬೇಕು, ಅವ್ರು ಬಂದಿದ್ರೆ ನಾವು ಹೋಗ್ತೀವಿ ಅಲ್ವಾ. ಇದು ಟ್ರಾನ್ಸಾಕ್ಷನ್, ಅದರೇನೂ ಪ್ರೀತಿ ಇಲ್ಲ ಅಲ್ವಾ. ಆದರೆ ಭಕ್ತರ ಮಧ್ಯೆ ಇರಬೇಕಾಗಿರೋದು ಪ್ರೀತಿ, ಪ್ರೇಮಪೂರ್ಣ ವ್ಯವಹಾರ. ದದಾತಿ ಪ್ರತಿಗೃಹಣಾತಿ ಪುಗ್ದೇ. ಆಮೇಲೆ ಗುಹ್ಯಮಾಖ್ಯಾತಿ ಪೃಚ್ಛತಿ ಅಂತ ಹೇಳ್ತಾರೆ. ಅಂದರೆ ಪರಸ್ಪರ ನಾವು ರಹಸ್ಯವಾದ ವಿಚಾರಗಳನ್ನು ನಾವು ಅವರಿಗೆ ಪರಸ್ಪರ ಹಂಚ್ಕೋಬೇಕು. ಅಂದರೆ ನನಗೇನೇನೋ ನೋವಿದೆಪ್ಪ ಅದನ್ನು ಇನ್ನೊಬ್ಬರ ಹತ್ರ. ಗುಹ್ಯ ಅಂದರೆ ರಹಸ್ಯ, ಹೋಗ್ಬಿಟ್ಟು ಡಂಗುರ ಸಾರಿಸ್ಬಾರ್ದು. ಯಾರೋ ಭಕ್ತರು ಬಂದು ತಮ್ಮ ಕಷ್ಟ ನಿಮ್ಮ ಹತ್ರ ತೋಡ್ಕೊಂಡ್ರೆ ಖಂಡಿತವಾಗಲೂ ಅದನ್ನು ಬೇರೆ ಯಾರಿಗೂ ಹೇಳಬಾರ್ದು. ಯಾವ ರೀತಿ ಇರಬೇಕು ಅಂದರೆ ನಮ್ಮ ಕಷ್ಟ ನಮ್ಮ ಕನ್ನಡಿ ಮುಂದೆ ಹೋಗಿ ಹೇಳ್ಕೊಂಡಾಗ ಆ ಕನ್ನಡಿ ಹೋಗಿ ಇನ್ನೊಬ್ಬರ ಹತ್ರ ಹೇಳೋಕ್ಕೆ ಆಗ್ತಿಲ್ಲ ಅಲ್ವಾ. ಅದೇ ರೀತಿ ಯಾರಾದರೂ ಬಂದು ತಮ್ಮ ಕಷ್ಟಗಳನ್ನು ನಮ್ಮ ಹತ್ರ ಹೇಳ್ಕೊಂಡ್ರೆ ನೀವು ನಿಮ್ಮ ಹೆಂಡತಿ ಅಥವಾ ಗಂಡಂದಿರಿಗೂ ಅದನ್ನು ಹೇಳಬಾರ್ದು. ಅದು ವಿಶ್ವಾಸಭರಿತವಾದ ಸಂಬಂಧ. ಸತ್ಯ ಗುಹ್ಯಮಾಖ್ಯಾತಿ ಪೃಚ್ಛತಿ. ಕಷ್ಟಗಳನ್ನು ಹೇಳ್ಕೋಬೋದು, ಜೊತೆಗೆ ಶಾಸ್ತ್ರದ ರಹಸ್ಯಗಳನ್ನು ಹೇಳ್ಕೋಬೋದು. ಇವತ್ತೇನು ನಾವು ಚರ್ಚೆ ಮಾಡ್ತಾ ಇದ್ದೀವಿ, ಶಾಸ್ತ್ರದಲ್ಲಿರುವಂತಹ ರಹಸ್ಯಗಳನ್ನು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಅದನ್ನು ಶಾಸ್ತ್ರದಲ್ಲಿ ಏನು ಹುದುಗಿದೆ, ಆಳವಾಗಿದೆ, ಅದನ್ನು ತೆಗೆದು ಇವತ್ತು ಅದನ್ನು ಪರಾಮರ್ಶೆ ಮಾಡ್ತಾ ಇದ್ದೀವಿ, ಚಿಂತನೆ ಮಾಡ್ತಾ ಇದ್ದೀವಿ. ಅದನ್ನು ಆದಷ್ಟು ಮನನ ಮಾಡಿಕೊಂಡು ನಮ್ಮ ಮನಸ್ಸಿನಿಗೆ ಇಳಿಸ್ಕೋತಾ ಇದ್ದೀವಿ, ಡೌನ್ಲೋಡ್ ಮಾಡ್ಕೋತಾ ಇದ್ದೀವಿ ಮನಸ್ಸಿಗೆ. ಯಾವಾಗ ಮನಸ್ಸಿಗೆ ಡೌನ್ಲೋಡ್ ಮಾಡ್ಕೋತೀವಿ, ಯಾವಾಗ ಉಪಯೋಗ ಬಂದಾಗ ಆ ಫೈಲ್ನ ಓಪನ್ ಮಾಡ್ತೀವಿ, ಆವಾಗ ನಮಗೆ ಅದರಿಂದ ಬೆನಿಫಿಟ್. ಸೊ ಇಷ್ಟು ಹೇಳ್ತಾ ಇವತ್ತಿನ ಈ ಭಗವದ್ಗೀತೆ ಚರ್ಚೆಗೆ ನನ್ನ ಕಡೆಯಿಂದ ವಿರಾಮ ಇದೆ. ಏನಾದರೂ ಪ್ರಶ್ನೆ, ಅನಿಸಿಕೆ, ಅಭಿಪ್ರಾಯ ಇದ್ದರೆ ಹಂಚಿಕೊಳ್ಳಿ. ಪ್ರಭುಪಾದರು ಹೇಳ್ತಾರೆ, ಆತತಾಯಿ ಅಂತಂದರೆ ನೀವೇನೂ ಮಾಡದೆ ಸುಮ್ಮನೆ ನಿಮಗೆ ತೊಂದರೆ ಮಾಡೋಕ್ಕೆ ಬರ್ತಾರೆ ನೋಡಿ, ಅವರಿಗೆ ಆತತಾಯಿ ಅಂತ ಹೇಳ್ತಾರೆ. ನಿಮ್ಮ ಧನ, ಮನೆ,
ಮತ್ತು ನಿಮ್ಮ ಹೆಂಡತಿ, ಮಕ್ಕಳು, ಹಸು ಅಂದರೆ ನಿಮ್ಮ ಸಾಕು ಪ್ರಾಣಿಗಳು, ಇವುಗಳನ್ನು ಕಾಪಾಡೋದು ನಿಮ್ಮ ಜವಾಬ್ದಾರಿ. ಯಾರು ಯಾವುದೇ ರೀತಿಯಾದ ಪ್ರಚೋದನೆ ಇಲ್ಲದೆ ಸುಮ್ಮನೆ ತೊಂದರೆ ಮಾಡೋಕ್ಕೋಸ್ಕರ ಬಂದು ತೊಂದರೆ ಮಾಡ್ತಾರೆ, ಇವರಿಗೆಲ್ಲ ಅವರನ್ನು ನಿಗ್ರಹಿಸಬೇಕು. ಸೊ ಇಲ್ಲಿ ಅರ್ಜುನ ಹೇಳ್ತಾನೆ, ಕೌರವರು ಒಂದು ರೀತಿಯಲ್ಲಿ ಆತತಾಯಿ ಅಂದರೆ ಏನೂ ಪ್ರಚೋದನೆಯಲ್ಲಿ ಸುಮ್ಮನೆ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ, ನಾವೇನೂ ಅವ್ರಿಗೆ ಮಾಡಿಲ್ಲ, ಅದು ತೊಂದರೆ ಕೊಡ್ತಾ ಇದ್ದಾರೆ. ಅವ್ರ ನಿಗ್ರಹ ಮಾಡಬೇಕು. ಆದರೆ ಇಲ್ಲಿ ಒಂದು ಸಮಸ್ಯೆ ಏನಂದರೆ ಅವ್ರು ಯಾರೋ ಬೇರೆಯವರಲ್ಲ, ನಮ್ಮ ಅಣ್ಣ ತಮ್ಮಂದಿರು. ಅದಕ್ಕೆ ಸ್ವಲ್ಪ ಸಂದಿಗ್ಧತೆ. ಏನು ಮಾಡಬೇಕು ನಿರ್ಧಾರ? ನಾನು ಆತತಾಯಿ ಅವ್ರಿಗೆ ಹೋಗಿ ಅಟ್ಯಾಕ್ ಮಾಡಬೇಕು, ನಾನು ಪ್ರತಿಯಾಗಿ ಡಿಫೆಂಡ್ ಮಾಡ್ಕೋಬೇಕು, ಹೌದು. ಬಟ್ ಇವ್ರು ಯಾರು ಬೇರೆಯವರಲ್ಲ, ನನ್ನ ಬಂಧು ಮಿತ್ರರು. ಆದ್ದರಿಂದ ಅವನಿಗೆ ಒಂದು ಸಂದಿಗ್ಧ ಪರಿಸ್ಥಿತಿ, ಯಾವುದು ಮಾಡಿದ್ರೆ ಸರಿ ಅಂತ. ಅದಕ್ಕೆ ಎಲ್ಲವನ್ನೂ ತಿಳಿದಿರೋ ಕೃಷ್ಣನ ಮುಂದೆ ತನ್ನ ಸಮಸ್ಯೆಯನ್ನು ತೆರೆದಿರ್ತಾ ಇದೆ. ಹರೇ ಕೃಷ್ಣ. ಸ್ಟಾರ್ಟ್ ಮಾಡ್ಕೊಂಡ್ರೆ ಎಲ್ಲ ರೀತಿಯ ಸಾರಾಂಶವನ್ನು ತಿಳ್ಕೊಂಡು ಪರ್ಸನಲ್ ಪ್ರಾಬ್ಲಮ್ಮು ಮತ್ತು ಪ್ರೊಫೆಷನಲ್ ಪ್ರಾಬ್ಲಮ್ನ ಹೇಗೆ ನಾವು ಸರಿಯಾಗಿ ಅದನ್ನು ಸಾಲ್ವ್ ಮಾಡ್ಕೊಬೇಕು ಅನ್ನೋದು. ಇವಾಗ ಇಲ್ಲಿ ನೋಡ್ತಾ ಇರೋ ಥರ ಅಂತ ಹೇಳಿದ್ರೆ ಈಗ ಮೊದಲಿಗೆ ಸಾರಾಂಶ ಮುಖ್ಯನ, ಕೃಷ್ಣನ ಕೇಂದ್ರವಾಗಿ ಇಟ್ಕೊಳ್ಳೋದು, ಇಲ್ಲಾಂದರೆ ಕೃಷ್ಣ ಪ್ರಜ್ಞೆನ ಮುಗಿಸ್ಕೊಂತಾರೆ, ಏನು ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ತಾರಲ್ಲ, ಅದು ಎರಡು ಥರ ಕಾಣಿಸ್ತಿದೆ. ಗೊಂದಲ ಏನಂತ ಹೇಳಿದ್ರೆ ಅದು ಹೇಗೆ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು ಮತ್ತು ಇದು ಯಾವುದಕ್ಕೆ ಇಂಪಾರ್ಟೆಂಟ್ ಇದೆ. ಕೃಷ್ಣ ಪ್ರಜ್ಞೆ ಮತ್ತು ಕೃಷ್ಣನ ಕೇಂದ್ರ ಬಿಂದುವಾಗಿ ಇಟ್ಕೊಳ್ತೀವಲ್ಲ, ಅದು ಇಸ್ ರಿಯಲಿ ಇಂಪಾರ್ಟೆಂಟ್ ಫಾರ್ ಟು ಅಂಡರ್ಸ್ಟ್ಯಾಂಡ್ ಭಗವಂತನಲ್ಲಿ ಗೊಂದಲ ಇದೆ, ಪ್ರಶ್ನೆ ಅಲ್ಲ ಇದು, ಗೊಂದಲ ಇದೆ. ಮತ್ತು ಇದೊಂದು ಮೆಂಟಲ್ ಬ್ಲಾಕು ಮಾಡಿದ್ದಾರೆ. ಈ ಪ್ರಶ್ನೆ ಈ ಗೊಂದಲ ನನಗೆ ಆನ್ಸರ್ ಮಾಡ್ಕೊಂಡೆ ಮುಂದಕ್ಕೆ ಹೋಗೋದು ನನಗೆ ಅದು ಗೊಂದಲ ಇದೆ. ನೀವೇನು ಕೇಳ್ತಾ ಇದ್ದೀರಾ ಪ್ರಶ್ನೆ, ಅದು ಬರೀ ನೀವೊಬ್ಬರ ಪ್ರಶ್ನೆ ಅಲ್ಲ, ಸುಮಾರು ಜನರಲ್ಲಿ ಇರುವಂಥ ಗೊಂದಲನ ನೀವು ಅದನ್ನು ಪ್ರಶ್ನೆಯಾಗಿ ಕೇಳಿ ನಿಮ್ಮೆಲ್ಲರಲ್ಲಿ ಇರುವಂತಹ ಏನು ಆ ಗೊಂದಲ ಇದೆ ಅದನ್ನು ಪರಿಹಾರ ಮಾಡೋಕ್ಕೆ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಮಾಡಿದ್ದೀರಾ. ಸೊ ಅದರಿಂದ ನೀವು ಕೇಳಿದ್ದು ತುಂಬ ಉತ್ತಮವಾದ ಪ್ರಶ್ನೆ. ಸಾಮಾನ್ಯವಾಗಿ ನಾವು ಏನೇ ಮಾಡಿದ್ರು ನಮ್ಮ ಜೀವನನ ಇಂಪ್ರೂವ್ ಮಾಡ್ಕೋಬೇಕು, ಒಂದು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗಬೇಕು ಅಂತ ತಾನೇ ಮಾಡ್ತೀವಿ ಅಲ್ವಾ? ಇವಾಗ ಗೀತಾಧ್ಯಯನ ಮಾಡೋದಾಗಿರ್ಬೋದು, ಧ್ಯಾನ ಮಾಡೋದಾಗಿರ್ಬೋದು, ಯೋಗ ಮಾಡೋದಾಗಿರ್ಬೋದು, ಪ್ರಾಣಾಯಾಮ ಮಾಡೋದಾಗಿರ್ಬೋದು, ಇದೆಲ್ಲ ಮಾಡೋದ್ರಿಂದ ನನಗೆ ಏನೋ ನನ್ನ ಜೀವನ ಇಂಪ್ರೂವ್ ಆಗುತ್ತೆ, ಒಂದು ಲಾಭ ಕಾಣ್ತಾ ಇದೆ ಅಂದರೆ ನಾನು ಮಾಡ್ತೀನಿ. ಸುಮ್ಮನೆ ಮಾಡಿ, ಹಿಂದೂ ಧರ್ಮದಲ್ಲಿದೆ ಮಾಡಿ ಅಂತ ಹೇಳಿದ್ರೆ ಅದಕ್ಕೆ ಮನಸ್ಸು ಒಪ್ಪೋದಿಲ್ಲ ಅಲ್ವಾ? ನಮ್ಮ ಶಾಸ್ತ್ರದಲ್ಲೂ ಸಹಿತ 3 ಸಂಗತಿಗಳನ್ನು ಹೇಳ್ತಾರೆ. ಏನದು ಅಂತಂದರೆ, ಪ್ರತಿಯೊಂದು ಕೆಲಸದಲ್ಲೂ ಅಥವಾ ಪ್ರತಿಯೊಂದು ನಮ್ಮ ಜೀವನದಲ್ಲೂ 3 ಅಂಶಗಳು ಮುಖ್ಯ ಆಗಿರುತ್ತೆ. ಒಂದು ಪ್ರಯೋಜನ ಅಥವಾ ಗತಿ, ಡೆಸ್ಟಿನೇಷನ್ ಒಂದು. ಎರಡನೇದು ಸಂಬಂಧ ಅಥವಾ ಸ್ಟಾರ್ಟಿಂಗ್ ಪಾಯಿಂಟ್, ಸರಿನಾ? ಮೂರನೇದು ಅಭಿಧೇಯ ಅಥವಾ ಮಾರ್ಗ. ಇವಾಗ ನೀವು ಯಾವುದೇ ಕೆಲಸ ಮಾಡಬೇಕು ಅಂದರೂ ಈ 3 ನೀವು ಯಾವತ್ತೂ ಗಮನ ಇಟ್ಕೊಂಡೇ ಮಾಡಬೇಕು. ಉದಾಹರಣೆಗೆ ನೀವು ಆಫೀಸ್ಗೆ ಹೋಗ್ಬೇಕು ಅಂದರೂ ನಿಮ್ಗೆ ಆಫೀಸ್ ಡೆಸ್ಟಿನೇಷನ್ ಇಲ್ಲದೆ ನಿಮ್ಗೆ ಗೊತ್ತಿರಬೇಕು. ಗೂಗಲ್ ಮ್ಯಾಪಲ್ಲೂ 2 ಇರುತ್ತೆ ನೋಡಿ, ಒಂದು ಸ್ಟಾರ್ಟಿಂಗ್ ಪಾಯಿಂಟ್, ಇನ್ನೊಂದು ಡೆಸ್ಟಿನೇಷನು, ಇನ್ನೊಂದು ಏನಿರುತ್ತೆ ರೂಟ್. 3 ಇದ್ದೇ ಇರುತ್ತೆ. 3 ಇಲ್ಲದೆ ಗೂಗಲ್ ಮ್ಯಾಪ್ ಇರೋಕ್ಕೆ ಸಾಧ್ಯನಾ? ನಮ್ಮ ಜೀವನದಲ್ಲೂ ಅಷ್ಟೇ, ಈ 3 ಇರಲೇಬೇಕು. ಒಂದು ಡೆಸ್ಟಿನೇಷನ್, ನಾವು ಎಲ್ಲಿ ತಲುಪಬೇಕು ಅನ್ನೋ ಗುರಿ ಇರಬೇಕು. ಉದಾಹರಣೆಗೆ
ನಾನು ಯಾವುದೋ ಬೇರೆ ದೇಶಕ್ಕೆ ಹೋಗಬೇಕು, ಅಮೇರಿಕಾಗೆ ಹೋಗಬೇಕು ಅಂದ್ಕೊಳ್ಳಿ. ಆಯಿತಾ, ನೀವು ತಕ್ಷಣ ಹೋಗ್ಬಿಟ್ಟು ಏರ್ಪೋರ್ಟ್ಗೆ ಹೋಗ್ಬಿಟ್ಟು ಅಮೇರಿಕಾ ಹೋಗೋಕ್ಕಾಗತ್ತಾ, ಅಥವಾ ಇನ್ನೂ ಪೂರ್ವ ತಯಾರಿ ಮಾಡ್ಕೋಬೇಕಲ್ವಾ? ಫಸ್ಟ್ ನಿಮ್ಮಲ್ಲಿ ವೀಸಾ ಇದೆಯಾ? ವೀಸಾ ಎಲ್ಲ ಸೇರಿಸ್ತಾರೆ ಅಮೇರಿಕಾದಲ್ಲಿ. ಸೊ ನೀವು ನಿಜವಾಗ್ಲೂ ಅಮೇರಿಕಾಗೆ ಹೋಗ್ಬೇಕು ಅಂದರೆ ಹೌದಲ್ವಾ, ನಾನು ಹೋಗ್ಬಿಟ್ಟು ಏರ್ಪೋರ್ಟಲ್ಲಿ ಪ್ಲೇನಲ್ಲಿ ಕೂತಿರ್ಬೇಕು ಅಂದರೆ ಅದಕ್ಕೂ ಮುಂಚೆ ಪೂರ್ವ ಸಿದ್ಧತೆ ಮಾಡ್ಕೋಬೇಕು ಸರ್. ನಿಮ್ಗೆ ಏರ್ಪೋರ್ಟ್ ಒಳಗಡೆನೇ ಬಿಡೋದಿಲ್ಲ ನೀವು ಪಾಸ್ಪೋರ್ಟ್ ಇಲ್ಲ ಅಂದರೆ. ಸರಿ, ಪಾಸ್ಪೋರ್ಟ್ಗೆ ಏನೇನು ಬೇಕು ಅದಕ್ಕೂ ಪೂರ್ವ ಸಿದ್ಧತೆ ಬೇಕು ಸರ್. ಸುಮ್ಮನೆ ಹೋಗ್ಬಿಟ್ಟು ಪಾಠ ಆಫೀಸ್ ಮುಂದೆ ನನಗೆ ಪಾಸ್ಪೋರ್ಟ್ ಕೊಡಿ ಅಂದರೆ ಕೊಡ್ತಾರಾ? ಅದರಲ್ಲೂ ನೀವು ಹೋಗ್ಬಿಟ್ಟು ಅಲ್ಲಿ ನೀವು ಅಪಾಯಿಂಟ್ಮೆಂಟ್ ತೊಗೋಬೇಕಾ, ಒಂದಿಷ್ಟು ನಿಮಗೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋಕ್ಕೆ ಹೇಳ್ತಾರೆ. ಅದೆಲ್ಲ ಡಾಕ್ಯುಮೆಂಟ್ ನಿಮ್ಮ ಹತ್ರ ಇರಬೇಕು. ನಿಮ್ಮ ಹತ್ರ ಆಧಾರ್ ಇರಬೇಕು, ಪ್ಯಾನ್ ಇರಬೇಕು. ನಂತರ ಅದು ಇಲ್ವಲ್ಲ, ಫಸ್ಟ್ ಅದನ್ನು ಹೋಗಿ ಮಾಡಿಸ್ಬೇಕು ನೀವು. ಅದಕ್ಕೆ ಇನ್ನೊಂದು ಡಾಕ್ಯುಮೆಂಟು. ಸೊ ಏನಾಗ್ತಾ ಇದೆ ಇಲ್ಲಿ ಯೋಚನೆ ಮಾಡಿ. ನಿಮ್ಮ ಗುರಿ ಇರೋದು ಅಮೇರಿಕಾ ತಲುಪಬೇಕು ಅಂತ ಅಂದರೆ ಎಷ್ಟೊಂದು ಪೂರ್ವ ಸಿದ್ಧತೆ ಮಾಡ್ಕೋಬೇಕು ಅಮೇರಿಕಾಗೆ ಹೋಗ್ಬೇಕು ಅಂದರೆ. ಸೊ ಏನಾಗ್ಬಿಡುತ್ತೆ ಕೆಲವು ಸರಿ ಅಂದರೆ, ನಾನು ಮಾಡ್ತಾ ಇರೋ ಕೆಲಸ ಏನಪ್ಪ ಅರ್ಥ ಇದೆ, ಯಾಕಪ್ಪ ಇದನ್ನು ಮಾಡ್ತಾ ಇದ್ದೀನಿ ಅಂತ ಅನಿಸ್ಬಿಡುತ್ತೆ. ಆದರೆ ಯಾವಾಗ ನಮ್ಮ ಗುರಿ ನಾನು ಅಲ್ಲಿಗೆ ಹೋಗಬೇಕು ಅಂತ ಇವೆಲ್ಲ ತಯಾರಿ ಮಾಡಿಕೊಂಡ್ರೆ ಮಾತ್ರ ಸಾಧ್ಯ, ಇಲ್ಲಾಂದ್ರೆ ಆಗೋದಿಲ್ಲ ಅಂತ ಕ್ಲಾರಿಟಿ ಇರುತ್ತೆ ನೋಡಿ. ಅವಾಗ ಇದೆಲ್ಲ ಮಾಡೋದಕ್ಕೂ ಒಂದು ಅರ್ಥ ಬರುತ್ತೆ. ಅದೇ ರೀತಿ ನಮ್ಮ ಜೀವನದಲ್ಲಿ ಆಯ್ತಪ್ಪ ಇವತ್ತು ಸುಖವಾಗಿ ಕಳೆದೆ, ನಾಳೆ ಸುಖವಾಗಿ ಕಳೆದೆ, ಅದಕ್ಕೋಸ್ಕರ ಜೀವನನ, ಅಥವಾ ಅದರಲ್ಲಿ ನಿಜವಾಗ್ಲೂ ಒಳಾರ್ಥ ಇದೆಯಾ, ಏನಕ್ಕೆ ಈ ಜೀವನ, ನಾನು ಅಂದರೆ ಯಾರು? ಗೀತೆಯಲ್ಲಿ ಅದೇ ಪ್ರಶ್ನೆಗಳನ್ನು ಹಾಕ್ತಾ ಹೋಗ್ತಾನೆ ಕೃಷ್ಣ. ಇವಾಗ ಅರ್ಜುನ ಕೇಳೋ ಪ್ರಶ್ನೆಗಳು ಸಾಧಾರಣ ಪ್ರಶ್ನೆಗಳಲ್ಲ. ನಾವು ಕೂತ್ಕೊಂಡು ಆಲೋಚನೆ ಮಾಡಿದ್ರೆ ಹೌದು ಇದೆಲ್ಲ ವಾಸ್ತವನೇ, ಇದೆಲ್ಲ ಸತ್ಯನೇ. ಅರ್ಜುನ ಹೇಳ್ತಾರೆ ಸತ್ಯ, ಅವನು ಯುದ್ಧ ಮಾಡೋ ಅವಶ್ಯಕತೆ ಇಲ್ಲ, ತನ್ನ ಬಂಧು ಬಾಂಧವರ ಜೊತೆ ಯುದ್ಧ ಮಾಡಿ ಏನು ಸಾಧನೆ ಮಾಡಬೇಕು ಅಲ್ವಾ? ಅದಕ್ಕೆ ಪರಿಹಾರ ಕೃಷ್ಣ ಆತ್ಮಜ್ಞಾನ ಕೊಟ್ಟು ಪರಿಹಾರ ಕೊಡ್ತಾನೆ. ಅದೇ ರೀತಿ ನಮ್ಮ ಜೀವನದ ಸಮಸ್ಯೆಗಳು ನಾವು ಆಳವಾಗಿ ಇಳಿದು ಎಲ್ಲ ಸಮಸ್ಯೆಗೂ ಪರಿಹಾರ ಹುಡುಕಬೇಕು ಅಂದರೆ ನಾವು ಅಲ್ಲಿಗೆ ಹೋದರೆ ಮಾತ್ರ ಸಾಧ್ಯ. ಅದು ಹೇಗೆ ಅಂತ ಅರ್ಜುನನ ಜೀವನದಲ್ಲಿ ನಾವು ಎಕ್ಸಾಂಪಲ್ ಆಗಿ ಗೀತೆಯಲ್ಲಿ ನೋಡ್ತೀವಿ. ಓಕೆ, ಸೊ ಅದರಿಂದ ಏನು ಸಾಧ್ಯ, ನಮ್ಮ ಸಿದ್ಧತೆ ಏನು ಮಾಡ್ಕೋಬೇಕು ಗೀತಾಧ್ಯಯನ ಮಾಡೋದ್ರಿಂದ ಅಂತಂದರೆ, ನನ್ನ ಜೀವನದ ನಿಜವಾದ ಗುರಿ ಏನು ಅನ್ನೋ ಕ್ಲಾರಿಟಿ ಒಂದು ತಗೋಬೇಕು. ಎರಡನೇದು, ನಾನು ಏನು ಯಾವ ಸ್ಥಿತಿಯಲ್ಲಿ ಇದ್ದೇನೆ, ನನಗೆ ಎಷ್ಟು ಇವಾಗ ಆತ್ಮಜ್ಞಾನ ಅದು ಎಷ್ಟಿದೆ, ಆತ್ಮ ಅಂದರೆ ಏನು, ಅದರ ತಿಳುವಳಿಕೆ ಎಷ್ಟಿದೆ, ಅದನ್ನೆಲ್ಲ ಫಂಡಮೆಂಟಲ್ಸ್ ನಾವು ಸರಿ ಮಾಡ್ಕೋಬೇಕು. ಮೂರನೇದು, ನಾನು ಇವಾಗಿರೋ ಸ್ಟೇಜಿಂದ ನಾನು ನನ್ನ ಜೀವನದ ಗುರಿ ಮುಟ್ಟಬೇಕು ಅಂದರೆ ಯಾವ ಮಾರ್ಗದಲ್ಲಿ ನಾನು ಸಾಗಬೇಕು, ಆ ಕ್ಲಾರಿಟಿನೂ ಸಹಿತ ನಾನು ಗೀತಾಧ್ಯಯನ ಮಾಡೋದ್ರಿಂದ ಪಡ್ಕೋಬೇಕು ಅಲ್ವಾ? ಸೊ ಇವಾಗ ಕೆಲವು ವಿಚಾರಗಳು ಅದನ್ನು ಕೀರ್ತನೆ ಮಾಡ್ತಾ ಇದ್ರೆ ಅಂದ್ಕೊಳ್ಳಿ, ಕೃಷ್ಣ ಅಂತ ಹೆಚ್ಚು ಫೋಕಸ್ನ ತರ್ತಾ ಇದ್ರೆ ಅಂದ್ಕೊಳ್ಳಿ, ಇದೆಲ್ಲದರಲ್ಲೂ ಈ ಮೂರನ್ನು ನಾವು ತಂದರೆ ನಮಗೆ ಗೊತ್ತಾಗುತ್ತೆ ಜೀವನದ ಅತ್ಯುನ್ನತ ಗುರಿ ಏನು ಅನ್ನೋದನ್ನು ಫಸ್ಟ್ ಸ್ಟಡಿ ಮಾಡಿದಾಗ ಅವಾಗ ಗೊತ್ತಾಗುತ್ತೆ ಯಾಕೆ ಕೃಷ್ಣ ಅನ್ನಬೇಕು ಅನ್ನೋದು. ಗೀತೆಯಲ್ಲಿ ಕೃಷ್ಣ ಹೇಳ್ಬಿಟ್ಟಿದ್ದಾನೆ, ನೀನು ನಿಜವಾಗ್ಲೂ ಮೋಕ್ಷವನ್ನು ಪಡಿಬೇಕು, ಮುಕ್ತಿಯನ್ನು ಪಡಿಬೇಕು ಅಂತಂದರೆ ನೀನು ನನ್ನ ಅನನ್ಯ ಭಕ್ತನಾಗಬೇಕು ಅಂತ ಕೃಷ್ಣ ಹೇಳ್ಬಿಟ್ಟಿದ್ದಾನೆ. ಸೊ ಆ ಮುಕ್ತಿ ಅಂದ್ರೆ ಏನು ಫಸ್ಟ್ ಅರ್ಥ ಮಾಡ್ಕೋಬೇಕು. ಅದು ಮುಕ್ತಿ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಲ್ಲ ನಮಗೆ, ಅದಕ್ಕೆ ಅದು ಯಾಕೆ ಬೇಕು ನನಗೆ? ಉದಾಹರಣೆಗೆ ಒಂದು ಮಗುಗೆ ನೀವು ಒಂದು ಚಾಕ್ಲೇಟ್ ಇರೋ ಬ್ಯಾಗ್ ಕೊಡಿ, ಮತ್ತು ಇನ್ನೊಂದು 1 ಕೋಟಿ ರೂಪಾಯಿ ಕೊಡಿ, ಏನು ಸೆಲೆಕ್ಟ್ ಮಾಡ್ತಾನಪ್ಪ ಮಗು? ಚಾಕ್ಲೇಟ್ ಇರೋ ಬ್ಯಾಗು. ಯಾಕಂದರೆ ಅವನು 1 ಕೋಟಿ ರೂಪಾಯಿ ಮೌಲ್ಯನೇ ಗೊತ್ತಿಲ್ವೇ? ಅದೇ ರೀತಿ ನಾವು ನಮ್ಮ ಡಿಸಿಷನ್ಸ್ ಮಾಡ್ತಾ ಇರೋದು ಏನಕ್ಕೆ ಅಂತಂದರೆ, ಆ 1 ಕೋಟಿಲಿ ಇರೋ ಏನು, ಆ ಮುಕ್ತಿ ಅಂದರೆ ಏನು, ಅದರಲ್ಲಿ ಎಷ್ಟು ಆನಂದ ಇದೆ ನಮಗೇನು ಗೊತ್ತೇ ಇಲ್ಲ ಸರ್, ಅದ್ರ ರುಚಿನೇ ನಮಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಅದಕ್ಕೆ ನಾವು ಎಫರ್ಟೇ ಆಗ್ತಾ ಇಲ್ಲ. ಜೀವನದಲ್ಲಿ ನಾವು ಸಿಗಾಕೊಂಡ್ಬಿಟ್ಟಿದ್ದೀವಿ, ಏನೇನೋ ಮಾಡ್ತಾ ಇದ್ದೀವಿ, ದಿನನಿತ್ಯದ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ನಾನು ಬೆಳಗ್ಗೆ ಎದ್ದು ರಾತ್ರಿ ಮಲ್ಕೊಂಡ್ರೆ ಆಯಿತು ನನ್ನ ಜೀವನ, ಅಷ್ಟೇ ಸುಖವಾಗಿತ್ತಪ್ಪ ನನ್ನ ಜೀವನ. ಆದರೆ ಏನು ಅದರ ಉದ್ದೇಶ ಏನು, ಆ ಕ್ಲಾರಿಟಿ ನಮಗಿಲ್ಲ. ಅದು ಯಾಕೆ ಬೇಕು, ಮುಕ್ತಿ ಯಾಕೆ ಬೇಕು ನಮಗೆ, ಅವಶ್ಯಕತೆ ಏನು, ಇವಾಗೆಲ್ಲ ಚೆನ್ನಾಗಿ ನಡೀತಾ ಇದೆಯಲ್ಲ ಅನ್ನೋ ಭಾವನೆ ಇದೆ. ಸೊ ಇದೆಲ್ಲ ಫಸ್ಟ್ ನಾವು ಬಿಡಿಸ್ಕೋಬೇಕಾಗತ್ತೆ, ಅರ್ಥ ಮಾಡ್ಕೋಬೇಕಾಗತ್ತೆ, ಮನಸ್ಸನ್ನು ಫೋಕಸ್ ಮಾಡಿ ಹೌದು ನನಗೆ ಬೇಕೇ ಬೇಕು, ನನಗೆ ಮುಕ್ತಿ ಬೇಕೇ ಬೇಕು ಅನ್ನೋ ಕ್ಲಾರಿಟಿ ನಾವು ತಗೋಬೇಕಾಗತ್ತೆ. ತಗೊಂಡಾಗ ಸರಿ ಮುಕ್ತಿಗೆ ಮಾರ್ಗ ಏನು, ಯಾವುದು ಸುಲಭವಾದ ಮಾರ್ಗ, ಸರಳವಾದ ಮಾರ್ಗ, ಸುಲಲಿತವಾದ ಮಾರ್ಗ, ಮತ್ತು ಯಾವುದು ಉತ್ತಮ ಮಾರ್ಗ, ಆ ಒಂದು ಕ್ಲಾರಿಟಿಯನ್ನು ನಾವು ಸ್ಟಡಿ ಮಾಡಿ ಅರ್ಥ ಮಾಡಿಕೊಂಡಾಗ ಗೊತ್ತಾಗುತ್ತೆ ಇದರಲ್ಲಿ ಏನು ನಾವು ದಿನಚರಿ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ ಇದೆಲ್ಲ ಲೈನ್ ಆಗಿದೆ. ನೀವು ಅದನ್ನು ತಕ್ಷಣ ಸ್ವೀಕಾರ ಮಾಡಬೇಕಾಗಿಲ್ಲ. ಯಾರ ನಿಮಗೆ ಫೋರ್ಸ್ ಮಾಡಿದ್ರೆ ನಮಗೆ ಕೇಳಿ, ನಾವು ಅವಾಗ ಹೇಳ್ತೀವಿ ಫೋರ್ಸ್ ಮಾಡಬೇಡಿ ಅಂತ. ಕ್ರಮೇಣವಾಗೇ ತಗೊಳ್ಳಿ, ಏನೂ ಫೋರ್ಸ್ ಇಲ್ಲ.
ಆದರೆ ಇದರೆಲ್ಲ ಎಲ್ಲ ಅರ್ಥ ಇದೆ ಅನ್ನೋವಂಥ ಒಂದು ಸಂಗತಿನ ನಿಮಗೆ ಸೂಕ್ಷ್ಮವಾಗಿ ತಿಳಿಸಿದ್ದೀನಿ. ಬಟ್ ಅದನ್ನು ನೀವು ಮನನ ಮಾಡ್ತಾ ಮಾಡ್ತಾ ನಿಮಗೆ ಕ್ರಮೇಣವಾಗಿ ಅದು ಅಂತರಂಗದಲ್ಲಿ ಪ್ರಕಟ ಆಗ್ತಾ ಹೋಗುತ್ತೆ. ಸರಿನಾ? ಹರೇ ಕೃಷ್ಣ. ಪುರಂದರದಾಸರು, ಕನಕದಾಸರಂತಹ ಮಹಾನ್ ಭಕ್ತರೇನೆ ಸದಾಕಾಲ ಭಗವಂತನ ನಾಮಸ್ಮರಣೆಯಲ್ಲೇ ಇರ್ತಾ ಇದ್ದಂಥವ್ರಿಗೇನೆ ಪುನರ್ಜನ್ಮವಾಯಿತು. ನಾವು ಯಾವಾಗ ಒಂದು ಅವರ್ಗಳು ಬಂದು ಕುತ್ಕೊಂಡು ಭಗವಂತನ ನಾಮಸ್ಮರಣೆ ಮಾಡ್ತೀವಿ ಅಷ್ಟೇ. ಅಂಥವ್ರಿಗೇನೆ ಅಂತ ಪುನರ್ಜನ್ಮ ಪ್ರಾಪ್ತಿ ಆದಾಗ ಈಗ ನಮ್ಮಂಥ ಪಾಪಗಳ ಗತಿ ಹೌದು. ಸೊ ಅದರ ಒಂದು ಸಾರಾಂಶ ಯಾವ ಥರ ತಗೋಬೇಕು ಅಂತಂದರೆ, ನಾವು ಜೀವನವನ್ನು ಲೈಟಾಗಿ ತಗೋಬಾರ್ದು ಅಷ್ಟೇ. ಅಂದರೆ ಅಂತಹ ಮಹಾತ್ಮರು ಸಹಿತ ಎಷ್ಟೋ ಅದೇ ಅವ್ರಿಗೆ ಪುನರ್ಜನ್ಮ ಆಯಿತು ಅಥವಾ ಇಲ್ಲ ಅನ್ನೋದು ಬೇರೆ ಪ್ರಶ್ನೆ, ಅದನ್ನು ನಾನು ಇವಾಗ ಚರ್ಚೆ ಮಾಡ್ತಾ ಇಲ್ಲ. ಬಟ್ ಅದನ್ನೇ ಎಕ್ಸಾಂಪಲ್ ಆಗಿ ತಗೊಂಡ್ರೆ, ಆಯಿತು ಅಂತಾನೇ ತಗೊಂಡ್ರೆ ನಾವೇನು ಅರ್ಥ ಮಾಡ್ಕೋಬೇಕು ಅಂತಂದರೆ, ಈ ಮುಕ್ತಿ ಪಡೆಯೋದು ಅನ್ನೋದು ಅಷ್ಟು ಸುಲಭ ಇಲ್ಲ, ಬಹಳ ಕಠಿಣವಾದ ಮಾರ್ಗ. ಆದರೆ ಅದನ್ನು ಸುಸುಖಂ ಕರ್ತಮವ್ಯಯಂ ಅಂತ ಕೃಷ್ಣ ಹೇಳ್ತಾನೆ ಗೀತೆಯಲ್ಲಿ. ಅದನ್ನು ಸುಖವಾಗಿ ಮಾಡಬಹುದು. ಅದಕ್ಕೆ ನಾನು ಹೇಳ್ಕೊಡ್ತೀನಿ ಹೇಗೆ ಮಾಡೋದು ಅಂತ ಕೃಷ್ಣ ಹೇಳ್ತಾನೆ. ಸೊ ಯಾರು ಆ ರೀತಿಯಾದ ಮಾರ್ಗವನ್ನು ಅಡಾಪ್ಟ್ ಮಾಡ್ಕೋತಾರೆ, ಜೀವನದಲ್ಲಿ ಅಳವಡಿಸ್ಕೋತಾರೆ, ಆವಾಗ ಒಂದು ನಿಶ್ಚತೆ ಅಂದರೆ ನಿಶ್ಚಿತತೆಯಿಂದ ತಮ್ಮ ಜೀವನವನ್ನು ನಡೆಸ್ಬೋದು ನನಗೆ ಸಿಗತ್ತೆ. ಸರಿಯಪ್ಪ, ಈ ಜನ್ಮ ಅಲ್ವಾ, ಮುಂದಿನ ಜನ್ಮ ಖಂಡಿತವಾಗ್ಲೂ ಸಿಗತ್ತೆ, ಅಥವಾ ಮುಂದಿನ ಜನ್ಮ ಅಲ್ಲ ಅದ್ರ ಮುಂದೆ ಖಂಡಿತವಾಗ್ಲೂ ಸಿಗತ್ತೆ. ಆ ಒಂದು ನಿಶ್ಚಿತತೆಯಿಂದ ನಾವು ಜೀವನವನ್ನು ಸಾಗಿಸ್ಬೋದು. ಹರೇ ಕೃಷ್ಣ. ಏನಾರ ಕೇಳಬೇಕಾ ನೀವು? ಕಡೇ ಪ್ರಶ್ನೆ. ತುಂಬ ಲೇಟ್ ಆಗಿದೆ, ನಿಮಗೆಲ್ಲ ಲೇಟ್ ಆಗುತ್ತೆ ಮನೆಗೆ ಹೋಗೋಕ್ಕೆ, ಸಾರಿ. ಶ್ರೀಕೃಷ್ಣ ಅರ್ಜುನನಿಗೆ ನಾನು ಹುಟ್ಟಿಲ್ಲ, ನೀನು ಹುಟ್ಟಿಲ್ಲ, ನೀನು ಸಾಯಲ್ಲ, ನಾನು ಸಾಯಲ್ಲ, ಯುದ್ಧ ಮಾಡು ಅಂತ ಹೇಳ್ತಾರೆ. ಇನ್ನೊಂದು ಶ್ಲೋಕದಲ್ಲಿ ನನಗೆ ಅನೇಕ ಜನ್ಮ ಆಗಿದೆ, ನಿಮಗೂ ಅನೇಕ ಜನ್ಮ ಆಗಿದೆ ಅಂದಮೇಲೆ ಶ್ರೀಕೃಷ್ಣನಿಗೂ ಪುನರ್ಜನ್ಮ ಇತ್ತು, ಅವ್ರು ಮುಕ್ತಿ ಪಡೆದಿಲ್ಲ ಅಂತ ಅರ್ಥ ಆಗಿದ್ರು. ಮುಕ್ತಿ ಬಂತು ಅಂದರೆ ಪುನರ್ಜನ್ಮ ಬರಲ್ಲ, ಅದು ಹೇಗೆ? ಅದಕ್ಕೆ ಸಂಕ್ಷಿಪ್ತವಾಗಿ ಉತ್ತರ ಕೊಡ್ತೀನಿ, ಸಮಯಾವಕಾಶ ಇಲ್ಲ. ಕೃಷ್ಣ ಹೇಳ್ಬಿಡ್ತಾನೆ ಅದರಲ್ಲಿ ಏನಂದರೆ, ಹೌದಪ್ಪ, ಆದರೆ ನನ್ನ ಜನ್ಮ ನಿನ್ನ ಜನ್ಮ ಒಂದೇ ಅನ್ಕೋಬೇಡ. ಯಾಕಂದರೆ ನೀನು ಅಥವಾ ಸಾಮಾನ್ಯವಾಗಿ ಜನರು ತಮ್ಮ ಕರ್ಮದ ಬಲದಿಂದ, ಕರ್ಮದ ಪ್ರಭಾವದಿಂದ ಜನ್ಮ ಪಡಿತಾರೆ. ಆದರೆ ನಾನು ನನ್ನ ಅಂತರಂಗ ಶಕ್ತಿಯಿಂದ ನಾನು ಅವತಾರ ಮಾಡ್ತೀನಿ. ಆ ವ್ಯತ್ಯಾಸ ಅಂತ ಕೃಷ್ಣ ಹೇಳ್ತಾನೆ. ಅದನ್ನು ಬೇಕಾಗಿ ಗೀತೆಯನ್ನು ಅಧ್ಯಯನ ಮಾಡ್ತಾ ಮಾಡ್ತಾ ಆ ಶ್ಲೋಕಗಳು ಬಂದಾಗ ಇನ್ನೂ ಹೆಚ್ಚಾಗಿ ಆಳವಾಗಿ ಚರ್ಚೆ ಮಾಡೋಣ. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ. ಸೊ ನಮಗೆ